ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯದಂತ ಸ್ವಾಗತ. ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಭೂಮಿಯ ಮೇಲಿರುವಂತಹ ಎಲ್ಲ ವಸ್ತುಗಳನ್ನು ಬಳಸ್ತಾ ಇದ್ದಾನೆ. ಅದರಲ್ಲಿ ಒಳ್ಳೆಯ ವಸ್ತುಗಳು ಇದೆ, ಜೊತೆಗೆ ಆರೋಗ್ಯಕ್ಕೆ ಮಾರಕವಾಗುವಂತಹ ವಸ್ತುಗಳು ಇದೆ. ಆದರೆ ಆಯ್ಕೆ ಮಾತ್ರ ನಮ್ದಾಗಿರುತ್ತೆ. ಕೆಲವೊಮ್ಮೆ ಕೆಲವರು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ಸಹ ಅದನ್ನು ಸೇವಿಸೋದಷ್ಟೇ ಅಲ್ಲ, ಅದರ ಚಟಕ್ಕೆ ದಾಸರಾಗೋಗಿರ್ತಾರೆ. ಹಾಗಾಗಿ ತಮ್ಮ ಜೀವನವನ್ನು ತಾವೇ ಹಾಳು ಮಾಡ್ಕೊಳ್ತಿರ್ತಾರೆ. ಜೂನ್ 26 ಅವತ್ತೊಂದು ದಿವಸ ಅಂತಾರಾಷ್ಟ್ರೀಯ ಮಾದಕ ಸೇವನೆ ಮತ್ತು ಕಳ್ಳ ಸಾಗಾಣಿಕಾ ವಿರೋಧಿ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ನಮ್ಮ ಹಳಗೆಳೆಯರೇ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾದಕ ವ್ಯಸನ ಮತ್ತು ಪರಿಹಾರ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ತಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕಾಗಿ ಇಂದು ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ನಿಮ್ಯಾನ್ಸ್ನ ಮನೋವೈದ್ಯರಾದಂತಹ ಡಾಕ್ಟರ್ ಪ್ರತಿಮಾ ಮೂರ್ತಿಯವರು. ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಅದೇ ರೀತಿಯಲ್ಲೇ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋದ ಅಧಿಕಾರಿಗಳಾದಂತಹ ಕೆ ರತನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಸಹ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ ರತನ್ ಅವರೇ. ನಮಸ್ಕಾರ. ಸ್ನೇಹಿತರೆ, ಎಂದಿನಂತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಸೂಚನೆ ನೀಡೋದಾದರೆ ತಾವು ಕೇಳುವಂಥ ಪ್ರಶ್ನೆಗಳು ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ ಹಾಗೂ ಒಬ್ಬರು ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿ. ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ದಯವಿಟ್ಟು ತಮ್ಮ ಟಿವಿಯ ಧ್ವನಿಯನ್ನು ಆದಷ್ಟು ಕಡಿಮೆ ಮಾಡಿ. ಇನ್ನು ನೇರವಾಗಿ ನಿಮ್ಮ ಕರೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಮುನ್ನ ಪ್ರಶ್ನೆಯನ್ನು ಕೇಳೋದಾದರೆ ಡಾಕ್ಟರ್ ಪ್ರತಿಮಾ ಮೂರ್ತಿಯವರೇ, ಈಗ ಮಾದಕ ವ್ಯಸನ ಅನ್ನುವಂಥ ಪದವನ್ನು ನಾನು ಬಳಸ್ತೆ. ಹಾಗಿದ್ರೆ ಈ ಮಾದಕ ವ್ಯಸನ ಅಂದರೆ ಏನು ಅಂತ ಹೇಳ್ತೀರಾ? ಮಾದಕ ವ್ಯಸನ ಅಂತ ಹೇಳಿದ್ರೆ ಮಾದಕ ವಸ್ತುನ ಉಪಯೋಗಿಸಿ ಅದರಿಂದ ಆಗೋದು. ಮೊದಲು ನಾವು ಮಾದಕ ವಸ್ತು ಅಂತ ಹೇಳಿದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮಾದಕ ವಸ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಪದಾರ್ಥವನ್ನ ಅದರ ಮನಸ್ಸಿನ ಮೇಲೆ ಆಗುವಂತ ಪರಿಣಾಮಕ್ಕೋಸ್ಕರ ಅದನ್ನ ಉಪಯೋಗಿಸೋದು. ಇದನ್ನ ನಾವು ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು ಲೀಗಲ್ ಡ್ರಗ್ಸ್ ಅಂತ ಹೇಳಿ, ಇನ್ನೊಂದು ಇಲ್ಲೀಗಲ್ ಡ್ರಗ್ಸ್ ಅಂತ ಹೇಳಿ. ಲೀಗಲ್ ಡ್ರಗ್ಸ್ ಅಂತ ಹೇಳಿದ್ರೆ ಸಮಾಜದಲ್ಲಿ ಕಾನೂನು ಅದಕ್ಕೆ ಒಂದು ಆಪರ್ಚುನಿಟಿ ಕೊಡುತ್ತೆ ಅಂತ ಹೇಳಿದ್ರೆ ಕಾನೂನಲ್ಲಿ ವಿರುದ್ಧವಾಗಿರೋದಿಲ್ಲ. ಅದು ಅಂದ್ರೆ ನಾವು ಅದನ್ನ ಸೇವಿಸೋದ್ರಿಂದ ಅದು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ, ಕಾನೂನಿಗೆ ತೊಂದರೆ ಇಲ್ಲ. ಅದು ತಂಬಾಕು, ಮದ್ಯಪಾನ. ಇನ್ನೊಂದು ಇಲ್ಲಿಸಿಟ್ ಡ್ರಗ್ಸ್ ಅಂತ ಹೇಳಿ. ಈ ದಿವಸದ ಒಂದು ಮುಖ್ಯವಾದ ಸಂದೇಶ ಏನು ಅಂತ ಹೇಳಿದ್ರೆ ಇಲ್ಲಿಸಿಟ್ ಡ್ರಗ್ಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇಲ್ಲಿಸಿಟ್ ಡ್ರಗ್ಸ್ ಅಂತ ಹೇಳಿದ್ರೆ ಇದು ಕಾನೂನು ವಿರುದ್ಧವಾಗಿ ಉಪಯೋಗಿಸುವಂತ ಮಾದಕ ವಸ್ತುಗಳು. ಮೂರನೇದು ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಅಂತ ಹೇಳಿ. ಇದು ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಅಂತ ಹೇಳಿದ್ರೆ ವೈದ್ಯರು ಬೇರೆ ಬೇರೆ ಕಾಯಿಲೆಗಳಕ್ಕೋಸ್ಕರ ಈ ಒಂದು ವಸ್ತುಗಳನ್ನ ಉಪಯೋಗಿಸ್ತಾರೆ, ಡ್ರಗ್ಸ್ ಅಂತ ಉಪಯೋಗಿಸ್ತಾರೆ. ಅದನ್ನ ನಾವು ವ್ಯತ್ಯಾಸವಾಗಿ ಉಪಯೋಗಿಸಿದ್ರೆ ಅದು ಕೂಡ ಒಂದು ಮಾದಕ ವ್ಯಸನ ಅಂತ ಹೇಳ್ಬೋದು. ಹಾಗಿದ್ರೆ ಯಾವುದನ್ನು ನೀವು ಮಾದಕ ವಸ್ತುಗಳು ಅದರಲ್ಲೂ ಕೂಡ ಕಾನೂನು ಬಾಹಿರವಾಗಿರುತ್ತೆ ಅದನ್ನ ಬಳಸಿದ್ರೆ ಅಂತ ಯಾವ್ದು ಹೇಳ್ತೀರಾ? ಈಗ ನೀವು ಸ್ಲೈಡ್ ಅಲ್ಲಿ ನೋಡ್ತಾ ಇರಬಹುದು, ಒಂದು ಕಡೆ ಇಲ್ಲಿಸಿಟ್ ಡ್ರಗ್ಸ್ ಅಂತ ಹೇಳಿ. ಮುಖ್ಯವಾದದ್ದು ನಮ್ಮ ದೇಶದಲ್ಲಿ ಕ್ಯಾನಬಿಸ್ ಅಂತ ಹೇಳಿ, ಗಾಂಜಾ, ಚರಸ್ ಇತ್ಯಾದಿ ಉಪಯೋಗಿಸ್ತಾರೆ. ಇದು ಗಿಡದಲ್ಲಿ ಬೆಳೆಯುವಂತ ಒಂದು ಪದಾರ್ಥ. ಅದನ್ನ ಮನಸೆಳೆತಕ್ಕೋಸ್ಕರ ಉಪಯೋಗಿಸ್ತಾರೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಓಪಿಯಾಯ್ಡ್ಸ್ ಅಂತ ಹೇಳ್ಬೋದು. ಓಪಿಯಾಯ್ಡ್ಸ್ ಅಂತ ಹೇಳಿದ್ರೆ ಈಗ ಹೆರೋಯಿನ್ ಅಂತ, ಬ್ರೌನ್ ಶುಗರ್ ಅಂತ ನೀವು ಕೇಳಿರಬಹುದು. ಅದು ಮೂಸ್ತಾರೆ ಅಥವಾ ಇಂಜೆಕ್ಷನ್ ಮೂಲಕ ತಗೊಳ್ಬಹುದು. ಅದೇ ರೀತಿ ಕೆಲವು ನಿದ್ರಾಜನಕಗಳು, ಈ ನಿದ್ರಾಜನಕಗಳು ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಅಂತ ಹೇಳಿ. ಕೆಲವು ವೈದ್ಯ ಇದರಿಂದ ಪ್ರಿಸ್ಕ್ರಿಪ್ಷನ್ ಇಂದ ತಗೊಳ್ಬೇಕು, ಅದು ವೈದ್ಯಕೀಯ ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಬೇರೆ ರೀತಿಯಲ್ಲಿ ಉಪಯೋಗಿಸೋದು. ಅದೇ ರೀತಿಯಲ್ಲಿ ಸ್ಟಿಮ್ಯುಲೆಂಟ್ಸ್ ಅಂತ ಹೇಳಿ, ಆಂಫೆಟಮೀನ್, ಸ್ಪೀಡ್ ಅಂತ ಕೇಳಿರ್ಬೋದು ನೀವು. ಅದು ಕೂಡ ಜನ ತಮ್ಮ ಒಂಥರ ಆಕರ್ಷಣೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ, ಅದು ಎಲ್ಲಾದ್ರೂ ಪಾರ್ಟಿಗೆ ಹೋದ್ರೆ ಅದನ್ನ ಯೂಸ್ ಮಾಡೋಕ್ಕೋಸ್ಕರ ಪಾರ್ಟಿ ಡ್ರಗ್ಸ್ ಅಂತ ಹೇಳ್ತೀವಿ, ಅದು ಕೂಡ ಉಪಯೋಗಿಸಬಹುದು. ಇನ್ನು ಕೆಲವರು ಮೂಸ್ತಾರೆ, ಈ ಇರೇಸೆಕ್ಸ್, ಪೆಟ್ರೋಲ್ ಅಂತ ಕೇಳಿರ್ಬೋದು. ಅದರಿಂದ ಕೂಡ ಮನಸೆಳೆತ ಆಗುತ್ತೆ ಅಂತ ಉಪಯೋಗಿಸ್ತಾರೆ. ಅದು ಕೂಡ ಒಂದು ಮಾದಕ ವಸ್ತುನೇ. ಈ ರೀತಿಯಲ್ಲಿ ಮಾದಕ ವಸ್ತುಗಳನ್ನ ಸೇವಿಸೋದಕ್ಕೋಸ್ಕರ ಯಾಕೆ ಇಷ್ಟಪಡ್ತಾ ಇದ್ದಾರೆ, ಯಾಕೋಸ್ಕರ ಈ ರೀತಿಯಲ್ಲಿ ದಾಸರಾಗ್ತಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಆಕ್ಚುಲಿ ನೋಡಿದಾಗ ಯಾವ ಒಂದು ವಯಸ್ಸಲ್ಲಿ ಈ ಮಾದಕ ವಸ್ತುವಿನ ಸೇವನೆ ಶುರುವಾಗುತ್ತೆ ಅಂತ ಹೇಳಿ, ಸಾಮಾನ್ಯವಾಗಿ ಯುವಕರಲ್ಲಿ ಶುರುವಾಗೋದು.
ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪಿಯರ್ ಪ್ರೆಷರ್ ಅಂತ ಹೇಳಿ ಎಲ್ರೂ ಇದನ್ನು ಉಪಯೋಗಿಸ್ತಾ ಇದ್ದಾರೆ, ಅದ್ರಲ್ಲಿ ಏನೋ ಇರ್ಬೇಕು ಅನ್ನೋ ಒಂದು ಕುತೂಹಲ ಇರ್ಬೋದು ಅಥವಾ ಒತ್ತಡ ಇರ್ಬೋದು. ಕೆಲವರು ಮಕ್ಕಳು ಏನಿರ್ತಾರೆ ಅಂತ ಹೇಳಿದ್ರೆ ಅವರ ಒಂದು ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಹೇಳಿದ್ರೆ ಬಹಳ ವೇಗವಾದ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ಈಗ ಏನಾರು ಬೇಕು ಅಂತ ಹೇಳಿದ್ರೆ ಈಗ್ಲೇ ಆಗ್ಬೇಕು, ಒಂದ್ ಕಡೆ ಗಮನ ಸೆಳ್ಸೋಕ್ ಆಗೋದಿಲ್ಲ, ಯಾವ್ದಾದ್ರು ಒಂದು ಕೆಲಸ ಕೊಟ್ರೆ ಬೇಗ ಆ ಗಮನ ವ್ಯತ್ಯಾಸವಾಗ್ತಾ ಇರುತ್ತೆ. ಈ ಕೆಲವು ಮಕ್ಕಳು ಕೂಡ ಅಕಸ್ಮಾತ್ ಆ ಮಾದಕ ವಸ್ತು ಅವರ ಸಮಾಜದ ಸುತ್ತಮುತ್ತ ಬಹಳ ಸುಲಭವಾಗಿ ಸಿಕ್ಕಿದ್ರೆ ಈ ತರ ಮಕ್ಕಳು ಉಪಯೋಗಿಸ್ಬೋದು. ಇನ್ನು ಕೆಲವರು ಸ್ವಲ್ಪ ಒತ್ತಡ ಜಾಸ್ತಿ, ಯಾವ್ದ್ರಲ್ಲೂ ಒಂಥರ ಭಯ, ಬಹಳ ಬೇಗ ಖಿನ್ನತೆಗೊಳಗಾಗೋರು, ಅವರಲ್ಲಿ ಕೂಡ ಈ ಒಂದು ಮಾದಕ ವಸ್ತು ಇದ್ರೆ ಸಮಾಜದಲ್ಲಿ ಅವರು ಕೂಡ ಇದ್ರ ಹೆಚ್ಚಿಗೆ ಇದನ್ನ ಉಪಯೋಗಿಸ್ಬೋದು. ಸೊ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಇದು ಬಹಳ ಸುಲಭವಾಗಿ ಸಿಕ್ಕಿದಾಗ, ಆ ವ್ಯಕ್ತಿತ್ವ ಒಂದು ತರಹ ಇದ್ದಾಗ, ಸಮಾಜದಲ್ಲಿ ಇದಕ್ಕೆ ಸಾಕಷ್ಟು ಇದು ಪ್ರೊಹಿಬಿಷನ್ ಇಲ್ಲದೆ ಇದ್ದಾಗ ಅಂತ ಹೇಳಿದ್ರೆ ಕಂಟ್ರೋಲ್ ಇಲ್ಲದೆ ಇದ್ದಾಗ ಈ ಒಂದು ಮಾದಕ ವಸ್ತುವಿನ ಸೇವನೆ ಜಾಸ್ತಿ ಪ್ರಯೋಗ ಆಗುತ್ತೆ ಅಂತ ಅನ್ಕೊಳ್ತೀನಿ. ಈಗ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಮೈಸೂರಿಂದ ಕರೆ ಇರುವಂತದ್ದು ಚಿಕ್ಕಸ್ವಾಮಿ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನು. ನಮಸ್ಕಾರ, ಕೇಳಿ. ಅತಿಥಿಗಳಿಗೂ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಬ್ರದರ್ ಇದ್ದಾರೆ, ತುಂಬಾ ಡ್ರಿಂಕ್ಸ್ ಮಾಡ್ತಾರೆ. ಸೊ ಇದರಿಂದ ಅವರು 6 ಮಂತ್ ಅಥವಾ 3 ಮಂತ್ಸ್ ಈ ರೀತಿ ತುಂಬಾ ಸ್ಟ್ರೈನ್ ಆಗ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾ ಇರ್ತೀವಿ. ಒಂದು ವಾರ 15 ದಿನ ಇದ್ಮೇಲೆ ಪುನಃ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾರೆ, ಪುನಃ ಅದೇ ರೀತಿ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರ ಆರೋಗ್ಯ ತುಂಬಾ ಪ್ರಾಬ್ಲಮ್ ಆಗಿದೆ. ಸರ್, ಬಿಡ್ಸೋಕೇನಾದ್ರೂ ಸರಳ ಮಾರ್ಗಗಳೇನಾದ್ರೂ ಇದೆಯಾ ಸರ್? ಉತ್ತರವನ್ನ ನೀಡ್ತಾರೆ. ನೀವು ಹೇಳ್ತಾ ಇರೋದು ಬಹಳ ಮುಖ್ಯವಾದ ಒಂದು ವಿಷಯ ಹೇಳಿದ್ರಿ. ಇದ್ರಿಗೆ ಒಳಗಾಗೋದು ಬಹಳ ಸರಳ, ಇದರಿಂದ ಹೊರಗಡೆ ಬರೋದು ಕಠಿಣ. ಒಂದು ಎಲ್ರಿಗೂ ವೀಕ್ಷಕರಿಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಈ ತರ ಅಭ್ಯಾಸಗಳಿಗೆ ಒಳಗಡೆ ಹೋಗೋದೇ ಇಲ್ದೇ ಇರೋದು ಮೇಲು. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಬರೋದು ಸ್ವಲ್ಪ ಕಷ್ಟ. ನೀವೇನ್ ಹೇಳ್ತಾ ಇದ್ದೀರಿ ಅದು ತುಂಬಾ ಜನಕ್ಕೆ ಅದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಬಿಟ್ಬಿಡ್ತಾರೆ. ಅವ್ರ ಮನ್ಸಲ್ಲಿ ಕೂಡ ಇದು ಒಂದು ಚಟ ಆದ್ಮೇಲೆ ಬಿಡ್ಬೇಕು ಅನ್ನೋದು ಮನ್ಸಲ್ಲಿ ಇದೆ. ಆದ್ರೆ ಚಟವಾಗೋದ್ರಿಂದ ನಮ್ ಜೊತೆ ಏನ್ ಹೇಳ್ತಾರೆ ಅಂದ್ರೆ ನನ್ಗೆ ಈ ಸಾಮಾಜಿಕವಾಗಿ ಯೋಚನೆ ಮಾಡಿದ್ರೆ, ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ರೆ ಬಿಡ್ಬೇಕು ಅನ್ಕೋತೀನಿ, ಆದ್ರೂ ಕೂಡ ಅದು ನನ್ನನ್ನ ಬಿಡಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದಾರೆ. ಇದೇ ಸೆಳೆತ ಅಂತ ಹೇಳೋದು. ಏನಾಗುತ್ತೆ ಅಂತ ಹೇಳಿದ್ರೆ ಈ ಚಟ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ವ್ಯಸನ ವಸ್ತುವನ್ನ ಬಿಟ್ಟಾಗ ಬಹಳ ಕಷ್ಟವಾಗುತ್ತೆ ಸ್ವಲ್ಪ ದಿವಸ. ಆ ಸ್ವಲ್ಪ ದಿವಸದ ಆದ ನಂತರ ಅದು ಸರಿ ಹೋಗುತ್ತೆ. ಆದ್ರೆ ಈ ಸೆಳೆತ ಅನ್ನೋದು ಬಹಳ ತಿಂಗಳು ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಹೇಳ್ತೀವಿ, ನೀವು ಚಿಕಿತ್ಸೆ ಪಡೆದಾಗ 1 ವಾರ 2 ವಾರ ಸಾಲದು. ಇದು ಜ್ವರದ ತರ ಅಲ್ಲ. ಈಗ ನೋಡಿ, ಈಗ ಬ್ಲಡ್ ಪ್ರೆಷರ್ ಕಾಯಿಲೆ ಇದ್ರೆ, ಡಯಾಬಿಟಿಸ್ ಕಾಯಿಲೆ ಇದ್ರೆ ಅದು 1 ವಾರದಲ್ಲಿ ಚಿಕಿತ್ಸೆ ಮುಗ್ದೋಗಲ್ಲ ಅಲ್ಲ. ಅದೇ ರೀತಿಯಲ್ಲಿ ಕೂಡ ಕಂಟಿನ್ಯೂಸ್ ಆಗಿ ಎಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೋ ಅಲ್ಲಿ ಹೋಗಿ ಯಾವ ಸಂದರ್ಭಗಳಲ್ಲಿ ನನಗೆ ತಿರುಗಿ ಇದನ್ನ ಪ್ರಯೋಗ ಮಾಡಬೇಕು ಅನ್ನೋ ಸೆಳೆತ ಬರುತ್ತೆ, ಆ ಸಂದರ್ಭಗಳನ್ನ ಹೇಗೆ ಎದುರಿಸ್ಬೋದು. ಒಂದು ಸೆಳೆತ. ಇನ್ನು ಕೆಲವರಿಗೆ ಒತ್ತಡ ಇದ್ದಾಗ ಅವ್ರಿಗೆ ಇದನ್ನ ಉಪಯೋಗಿಸ್ಬೇಕು ಅನ್ನೋ ಒಂದು ಸನ್ನಿವೇಶ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಒತ್ತಡವನ್ನ ಬೇರೆ ರೀತಿಯಲ್ಲಿ ಅವ್ರಿಗೆ ತಡ್ಕೊಳ್ಳೋಕೆ ಗೊತ್ತಿರೋದಿಲ್ಲ. ಸೊ ಆ ಮಾರ್ಗಗಳನ್ನ ಹೇಳ್ಕೊಡೋದು ಇದೆಲ್ಲ ಕೂಡ ಆಪ್ತ ಸಮಾಲೋಚನೆಯಿಂದ ಆಗುತ್ತೆ. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದಾಗುತ್ತೆ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಗಂಗಾನಗರದಿಂದ ಕರೆ ಇರುವಂತದ್ದು ಜಗದೀಶ್ ಅವರು, ಕೇಳಿ ತಮ್ಮ ಪ್ರಶ್ನೆಯನ್ನ. ಲೀಗಲ್ ಅಂತ 2 ಕ್ಯಾಟಗರಿ ಮಾಡಿದ್ರು. ಜಗದೀಶ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಈಗ ಹೇಳ್ಬೇಕಾದ್ರೆ ಮೇಡಮ್ ಅವ್ರು ಹೇಳಿದ್ರು ಲೀಗಲ್ ಇಲ್ಲೀಗಲ್ ಡ್ರಗ್ಸ್ ಕ್ಯಾಟಗರಿ ಮಾಡಿದ್ರು. ಲೀಗಲ್ ಅಲ್ಲಿ ಈ ತಂಬಾಕು ಮುಂತಾದ ಪದಾರ್ಥಗಳನ್ನ ಕಾನೂನು ಅವಕಾಶ ಮಾಡಿಕೊಟ್ಟಿದೆ. ನಂದು ಪ್ರಶ್ನೆ ಏನು ಅಂತಂದ್ರೆ, ಈ ತಂಬಾಕು ಉತ್ಪನ್ನಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಅದು ಒಂದು. ಯಾಕೆ ಅಂತಂತಂದ್ರೆ ಈಗ ನಾವು ತಂಬಾಕು ಉತ್ಪನ್ನಗಳಿಂದ ಏನು ರೆವಿನ್ಯೂ ಅನ್ನ ಪಡಿತಾ ಇದೆ ಸರ್ಕಾರ, ಅದಕ್ಕಿಂತ ಹೆಚ್ಚು ಇದನ್ನ ಮಾಡಬೇಡಿ ಅಂತ ಟ್ರೀಟ್ಮೆಂಟ್ ಕೊಡೋದಕ್ಕೆ ಇನ್ನೊಂದೆಲ್ಲ ಹೆಚ್ಚು ಖರ್ಚು ಮಾಡ್ತಾ ಇದೆ ಸರ್ಕಾರ. ಸೊ ಒನ್ಸ್ ಫಾರ್ ಆಲ್ ಈ ತಂಬಾಕು ಉತ್ತರವನ್ನ ನೀಡ್ತಾರೆ. ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ ಜಗದೀಶ್ ಅವರೇ. ಇನ್ನೊಂದು ಜಗದೀಶ್ ಅವರೇ, ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರ ಇಲ್ಲಿ ಆಕ್ಚುಲಿ ನಾವು 2 ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಒಂದು ಸಪ್ಲೈ ರಿಡಕ್ಷನ್ ಅಂತ ಹೇಳಿದ್ರೆ ಈ ತರ ವಸ್ತುಗಳು ಸಮಾಜದಲ್ಲಿ ಇರ್ಕೂಡ್ದು ಅಂತ ಹೇಳಿ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ. ಇನ್ನೊಂದು ಡಿಮಾಂಡ್ ರಿಡಕ್ಷನ್ ಅಂತ ಹೇಳಿ ನಮ್ಮ ಸಮಾಜದಲ್ಲಿ ಈ ಒಂದು ವಸ್ತುಗಳ ಪ್ರಯೋಗಕ್ಕೆ ಒಂದು ಡಿಮಾಂಡ್ ಕಡಿಮೆ ಮಾಡಬೇಕು ಅಂತ ಹೇಳಿ. ತಂಬಾಕುವಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ಇದು ತಂಬಾಕುವಿನ ಬೆಳೆಸೋದಕ್ಕೆ ಸಾಕಷ್ಟು ಜನ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಏನಾದ್ರೂ ತೊಂದರೆ ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಕ್ರಮೇಣವಾಗಿ ಇದನ್ನ
ಬ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಒಂದೇ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಕ್ರಮೇಣವಾಗಿ. ಬಟ್ ಈ ಮಧ್ಯದಲ್ಲಿ ನಾವು ಸಮಾಜದಲ್ಲಿ ಯಾರೋ ಮೂಡಿಸಿದ್ರೆ ಅಂತ ಹೇಳಿದ್ರೆ ಈ ತರ ವಸ್ತುಗಳಿಂದ ಪ್ರಯೋಗದಿಂದ ಸಾಕಷ್ಟು ನಮಗೆ ಹಾನಿ ಆಗುತ್ತೆ. ಆರೋಗ್ಯದ ಒಂದು ದೃಷ್ಟಿಯಿಂದ ಹಾನಿ ಆಗುತ್ತೆ, ಆರ್ಥಿಕವಾಗಿ ಹಾನಿ ಆಗುತ್ತೆ, ಸಮಾಜದಲ್ಲಿ ಹಾನಿ ಆಗುತ್ತೆ ಅನ್ನೋ ಒಂದು ಮನಸ್ಸಲ್ಲಿ ಬಂದು ಸಮಾಜದಲ್ಲಿ ಇದರ ಉಪಯೋಗ ಕೂಡ ಕಡಿಮೆ ಮಾಡಿಕೊಂಡ್ರೆ ನಾವು ಸಾಕಷ್ಟು ಅದೇ ರೀತಿಯಲ್ಲಿ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ನನ್ನ ಭಾವನೆ. ಮತ್ತೆ ರತನ್ ಅವರೇ, ಈಗ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇದೆ, ಈ ಬ್ಯೂರೋ ಕೆಲಸ ಮಾಡುವಂಥದ್ದು ಏನು ಅಂತ ಅಂದ್ಬಿಟ್ಟು? ನಮ್ದು ಮೈನ್ಲಿ ಭಾರತ ಸರ್ಕಾರದ ಗೃಹ ಸಚಿವಾಲಯದ ಒಳಗೆ ಬರುವಂತ ಇಲಾಖೆ. ಇದು ಮುಖ್ಯ ಉದ್ದೇಶ ಏನಂದ್ರೆ ಈ ಡ್ರಗ್ ಅಬ್ಯೂಸ್ ಹಾಗೂ ಟ್ರಾಫಿಕಿಂಗ್ ಅಂದ್ರೆ ಡ್ರಗ್ಸ್ ನ ದುರುಪಯೋಗ ಹಾಗೂ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟಲು. ಇದಕ್ಕೋಸ್ಕರ ನಾವು ಹಲವಾರು ಏಜೆನ್ಸಿಗಳು ಅಂದ್ರೆ ನಮ್ಮ ಸ್ಟೇಟ್ ಪೊಲೀಸ್ ಆಗ್ಬಹುದು, ಅಬಕಾರಿ ಇಲಾಖೆ ಆಗ್ಬಹುದು, ಅಥವಾ RPF, CSF, ಕಸ್ಟಮ್ಸ್, ಯಾವುದೇ ರೀತಿ ಇಂತರ ಏಜೆನ್ಸಿಗಳಲ್ಲಿ ಕೇವಲ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಕೋಆರ್ಡಿನೇಷನ್ ಅನ್ನು ಸ್ಥಾಪಿಸೋದಕ್ಕೆ, ರಚಿಸೋದಕ್ಕೆ ನೋಡ್ತೀವಿ. ಇದಲ್ಲದೆ ನಾವು ಕೂಡ ಇತ್ತೀಚೆಗೆ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ನಮ್ಮ ಯುವ ಪೀಳಿಗೆಗೆ, ಸೊ ದಟ್ ದೇ ವಿಲ್ ಬಿ ಅವೇರ್. ಇದರ ಬಗ್ಗೆ ಒಂದು ಜಾಗರೂಕರಾಗಿ ಅಡ್ಡದಾರಿ ಹಿಡಿಯೋದನ್ನ ತಪ್ಪಿಸೋದಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದೇವೆ. ಮತ್ತೆ ಈಗ ಡಾಕ್ಟರ್ ಪೂರ್ಣಿಮಾ ಅವರೇ, ಪ್ರತಿಮಾ ಅವರೇ, ಈಗ ಮಾದಕ ವಸ್ತುಗಳನ್ನ ತಾವು ಹೇಳ್ತಾ ಇದ್ರಿ, ಯಾವುದು ಒಂದು ಕಾನೂನಾತ್ಮಕವಾಗಿರಬಹುದು, ಕಾನೂನು ಇಲ್ಲದೇನೂ ಕೂಡ ಬಳಸೋದಕ್ಕೆ ಸಾಧ್ಯತೆಗಳಿದೆ ಅಂತ ಅಂದ್ಬಿಟ್ಟು. ಹಾಗಿದ್ರೆ ಇವುಗಳಲ್ಲಿ ಹೆಚ್ಚಾಗಿ ಬಳಕೆ ಆಗ್ತಿರುವಂತ ವಸ್ತುಗಳು ಅಂದ್ರೆ ಯಾವುದು ಅಂತೀರಾ? ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಬಳಸ್ತಾ ಇರೋದು ಲೀಗಲ್ ಡ್ರಗ್ಸ್ ಅಂತ ಹೇಳಿದ್ರೆ ತಂಬಾಕು ಮತ್ತೆ ಆಲ್ಕೋಹಾಲ್, ಮದ್ಯಪಾನ. ಅದು ಬಿಟ್ರೆ ನಮ್ಮ ದೇಶದ ಪ್ರಕಾರ 3% ಜನ ಗಾಂಜಾ ಇತ್ಯಾದಿ ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಅಬೌಟ್ ಈಗಾಗಲೇ ಈ ಮಾಹಿತಿಗಳು ಸ್ವಲ್ಪ ವರ್ಷಗಳಾಗಿದೆ, ಯಾಕೆಂತ ಹೇಳಿದ್ರೆ ರೀಸೆಂಟ್ ಆಗಿ ಯಾವ್ದು ಸರ್ವೆ ಮಾಡಿಲ್ಲ. ಬಟ್ 2004 ಪಬ್ಲಿಷ್ ಆದ ಒಂದು ಸರ್ವೆಯಲ್ಲಿ 3% ಜನ ಗಂಜಾ ಇತ್ಯಾದಿ ಪದಾರ್ಥಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಅಬೌಟ್ ಇನ್ನು ಕಡಿಮೆ 1%ಗಿಂತ ಕಡಿಮೆ ಜನ ಈ ಅಫೀಮ್ ಅಂತ ಪದಾರ್ಥಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ಈ ಒಂದು ಪದಾರ್ಥಗಳ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಈ ಒಂದು ಮಾದಕ ವಸ್ತುಗಳ ಸೇವನೆ ಜಾಸ್ತಿ ಆಗ್ತಾ ಇದೆ. ವಯಸ್ಸು ಯೂಸ್ ಮಾಡುವಂತ, ಪ್ರಯೋಗ ಮಾಡುವಂತ ವಯಸ್ಸು ಕಡಿಮೆ ಆಗ್ತಾ ಇದೆ. ಮೂರನೇದು ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಅಂತ ಹೇಳಿದ್ರೆ ವೈದ್ಯರು ಕೊಡುವಂತ ಡ್ರಗ್ಸ್ ಜಾಸ್ತಿ ಆಗ್ತಾ ಇದೆ. ಹೋದ ವರ್ಷ ನಾವು ಒಂದು ಮಾಲ್ ನಲ್ಲಿ, ಬೆಂಗಳೂರಿನಲ್ಲಿ 5-6 ಮಾಲ್ ಅಲ್ಲಿ ನಾವು ಒಂದು ಪ್ರಯೋಗ ಮಾಡಿದ್ವಿ. ಅಲ್ಲಿ ತುಂಬಾ ಜನ, ಆಲ್ಮೋಸ್ಟ್ 20% ಜನ ನಿದ್ರಾ ಇದು ಡ್ರಗ್ಸ್ ಅನ್ನ, ನಿದ್ರೆ ಬರುವಂತ ಡ್ರಗ್ಸ್ ಅನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅಥವಾ ಬೇರೆ ತರ ವೈದ್ಯರು ಸಲಹೆ ಇಲ್ದೇನೆ ಕೆಲವು ಮಾದಕ ವಸ್ತುಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಕಂಡು ಬಂತು. ನೋವಿಗೆ ಸಾಕಷ್ಟು ಜನ ಅಲ್ಲಿ ಪಕ್ಕದಲ್ಲಿರೋ ಒಂದು ಮೆಡಿಸಿನ್ ಸ್ಟೋರ್ಗೆ ಹೋಗಿ ನೋವು ಮಾತ್ರೆ ಅಂತ ಕೇಳ್ತಾರೆ. ಈ ತರ ಶುರು ಹಾಕೊಂಡು ಇದು ಯಾವುದು ಒಂದು ಹವ್ಯಾಸ ಅಥವಾ ಅಭ್ಯಾಸದಾಗ ಶುರು ಆಗುತ್ತೋ ಅದು ಚಟಕ್ಕೆ ಮಾರಬಹುದು. ಅದು ಬಹಳ ಮುಖ್ಯವಾದದ್ದು. ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಬೆಂಗಳೂರಿಂದ ಕರೆ ಇರುವಂತದ್ದು ನರಸಿಂಹ ಅವರು, ಕೇಳಿ ತಮ್ಮ ಪ್ರಶ್ನೆನ. ನಮಸ್ಕಾರ ಸರ್. ನಮಸ್ಕಾರ, ಕೇಳಿ. ಇವು ಪಾನ್ ಪರಾಕಲ್ಲಿ ಬೀಡ ಬೀಗ ಹಾಕೋತಾರೆ, ಹೇಳಿದ್ರೆ ಕೇಳಲ್ಲ ಸರ್ ನಮ್ಮನೆಯಲ್ಲಿ. ಅದ್ರಲ್ಲಿ ಹುಡುಗರು ಪಾನ್ ಪರಾಕು ಅಂತ ಅದೆಂತ ಪ್ಯಾಕೆಟ್ಗಳು ಬರ್ತಾವ ಅವನು ಹಾಕತ್ತ ಸರ್, ಬೇಡದ್ರೆ ಕೇಳ್ತಾನೆ ಇಲ್ಲ ಸರ್ ಹುಡುಗರು. ಉತ್ತರವನ್ನ ನೀಡ್ತಾರೆ. ನೀವ್ ಕೇಳ್ತಾ ಇದ್ರಿ, ಈಗಾಗ್ಲೇ ನಿಮಗ್ ಗೊತ್ತಿರ್ಬೋದು, ಹೋದ್ ವರ್ಷ ಒಂದು ಕಾನೂನು ಸರ್ಕಾರದಲ್ಲೂ ಕೂಡ ನಡೆಯಿತು, ಈ ಗುಟ್ಕಾ ಇತ್ಯಾದಿ ಪದಾರ್ಥಗಳನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ. ಈಗ ಸಾಕಷ್ಟು ರಾಜ್ಯಗಳಲ್ಲಿ ಇದು ಬ್ಯಾನ್ ಆಗಿದೆ. ಒಂದು ತಂಬಾಕು ಇರುವಂತ ಈ ತರ ಜಗಿಯುವ ತಂಬಾಕು, ಅದ್ರ ಜೊತೆನಲ್ಲಿ ತಂಬಾಕು ಇಲ್ಲದೆ ಇರೋ ಜಗಿಯೋ ತಂಬಾಕು, ಎರಡೂ ಕೂಡ ಹಾನಿಕರ. ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ದೊಡ್ಡವರು ಉಪಯೋಗಿಸ್ತಾ ಇದ್ರೆ ಚಿಕ್ಕವರು ಕೂಡ ಅದನ್ನ ಉಪಯೋಗಿಸೋದಕ್ಕೆ ಕಲ್ತ್ಕೊಳ್ತಾರೆ. ಸೊ ಸಮಾಜದಲ್ಲಿ ಇದನ್ನ ಡಿನಾರ್ಮಲೈಸ್ ಮಾಡ್ಬೇಕು. ಇದು ಯಾರಿಗೂ ಒಳ್ಳೇದಲ್ಲ. ಇದರಿಂದ ಸ್ವಲ್ಪ ತಾತ್ಕಾಲಿಕವಾಗಿ ಏನೋ ಒಂದು ಮೋಜು ಸಿಕ್ಕಿದ್ರು ಕೂಡ ಕಾಲಕ್ರಮೇಣ ಇದನ್ನ ತೊಂದರೆಗಳಾಗುತ್ತೆ. ಮಹಿಳೆಯರಲ್ಲಿ ಕೂಡ ಈ ತರ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಈಗ ತಾವು ಹೇಳ್ತಾ ಇದ್ದೀರಾ ಏನು ಅಂತಂದ್ರೆ, ಈಗ ಅವ್ರ ಪ್ರಶ್ನೆ ಏನಾಗಿತ್ತು ಮುಖ್ಯವಾಗಿ ಅಂತಂದ್ರೆ, ಈ ರೀತಿ ನಾವು ಮನೆಯಲ್ಲಿ ಬಳಸ್ತಿದ್ದಾರೆ ಅಂತ, ಅವ್ರ ತಂದೆ ತಾಯಿಗಳು ಬಳಸದೇನೆ ಇರಬಹುದು ಅಂತ ನಾವು ಅನ್ಕೊಳ್ಳೋಣ. ಆ ತರ ಇದ್ರೆ ಈ ಮಕ್ಕಳು ಬಳಸ್ತಿದ್ರೆ ಹೇಗೆ ನಾವು ಅವ್ರನ್ನ ತಡೆಗಟ್ಟಬಹುದು? ಒಂದು ಸಮಾಜದಲ್ಲಿ ಪಿಯರ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಈಗಾಗಲೇ ಹೇಳ್ತಾ ಇದ್ರು, ಯುವಕರಲ್ಲಿ ಇದೆಲ್ಲ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಯುವಕರ ಹತ್ರ ಮಾತಾಡಿ ನೋಡಿ, ಇದ್ರಲ್ಲಿ ಏನೋ ಒಂದು ದೊಡ್ಡದಿಲ್ಲ, ನಾನು ಡ್ರಗ್ಸ್ ಯೂಸ್ ಮಾಡ್ತಾ ಇಲ್ದೇ ಇದ್ದಾಗ ನಾನು ಸ್ಮಾರ್ಟ್,
ನಾನು ಡ್ರಗ್ಸ್ ಯೂಸ್ ಮಾಡಿದ್ರೆ ಅದೇನ್ ಫ್ಯಾಷನಬಲ್ ಅಲ್ಲ, ಸ್ಮಾರ್ಟ್ ಅಲ್ಲ ಅನ್ನೋ ಒಂದು ಅಭಿಪ್ರಾಯ ಯುವಕರಲ್ಲಿ ಮೂಡಿಸ್ಬೇಕು. ಆ ತರ ಒಂದು ಮೂಡಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಆಕರ್ಷಣೆ ಆಗೋದಿಲ್ಲ. ಎರಡನೇದಾಗಿ ಒತ್ತಡಕ್ಕೆ ಮಾರ್ಗಗಳೇನು, ಒತ್ತಡಕ್ಕೆ ಸಾಕಷ್ಟು ಆರೋಗ್ಯಕರವಾದ ಮಾರ್ಗಗಳಿದೆ. ಎಲ್ಲಿನ ಸಲಹೆ ಪಡಿಬಹುದು. ನನ್ಗೇನಾದ್ರೂ ಒಂದು ವಿಷಯದಲ್ಲಿ ಬೇಜಾರಿದ್ದಾಗ, ನನ್ಗೆ ಯಾವ್ದಾದ್ರು ಒಂದು ಸಂಗತಿಯಿಂದ ನನ್ಗೆ ದುಃಖ ಆದಾಗ, ಯೂಶಲಿ ಲವ್ ಫೇಲಿಯರ್ ಅಂತ ಹೇಳ್ತಾರೆ, ಸಾಕಷ್ಟು ಜನ ಯುವಕರು ನಮ್ಗೆ ಬಂದು ಲವ್ ಫೇಲಿಯರ್ ಆದಾಗ ನಾನು ಇದನ್ನ ಉಪಯೋಗ ಶುರು ಮಾಡ್ಕೊಂಡೆ ಅಂತ ಹೇಳಿ. ಸೊ ಈ ತರ ಎಲ್ಲ ಆದಾಗ, ಆಘಾತಗಳಾದಾಗ, ಮನಸ್ಸಿಗೆ ನೋವಾದಾಗ ಬೇರೆ ಯಾವ ರೀತಿಯಲ್ಲಿ ಇದನ್ನ ಸರಿಪಡಿಸ್ಕೊಳ್ಬೇಕು ಅನ್ನೋ ಸಾಕಷ್ಟು ಸಮಾಜದಲ್ಲಿ ಅವೆನ್ಯೂಸ್ ಇದ್ದಾಗ ಇದನ್ನ ಕಡಿಮೆ ಮಾಡ್ಕೊಳ್ಬಹುದು. ಮೂರನೇದೇನಂತ ಹೇಳಿದ್ರೆ, ನಮ್ಮ ಆಕರ್ಷಣೆಗೆ ಸಮಾಜದಲ್ಲಿ ಸಾಕಷ್ಟು ಎಂಟರ್ಟೈನ್ಮೆಂಟ್, ಹೆಲ್ತಿ ಎಂಟರ್ಟೈನ್ಮೆಂಟ್ ಅನ್ನೋದು ಸಾಕಷ್ಟು ಇದ್ದಾಗ ಈ ಕಡೆ ಅಷ್ಟು ಹೋಗೋದಿಲ್ಲ. ಸೊ ಅದರಲ್ಲಿ ನಮ್ಮ ಎಲ್ಲರೂ ಪಾಲಿದೆ ಸಮಾಜ. ಹಾಗಿದ್ರೆ ಈಗ ನೀವು ಒಂದು ಮಾತು ಹೇಳ್ತಾ ಇದ್ರಿ ಅವಾಗೆ, ಏನಂತಂದ್ರೆ ನಮ್ಮ ಭಾರತದಲ್ಲಿ ಇದು ಹೆಚ್ಚಾಗ್ತಾ ಇದೆ ಅಂತ. ಎಷ್ಟು ಮಟ್ಟಿಗೆ ಹೆಚ್ಚಾಗ್ತಾ ಇದೆ, ಯಾಕೆ ಹೆಚ್ಚಾಗ್ತಾ ಇದೆ? ಎಷ್ಟು ಮಟ್ಟಿಗೆ ಅಂತ ಸಂಕ್ಷಿಪ್ತವಾಗಿ ಹೇಳೋದು ಕಷ್ಟ. ಯಾಕೆಂತ ಹೇಳಿದ್ರೆ ನಾ ಹೇಳ್ದ ಹಾಗೆ ನ್ಯಾಷನಲ್ ಲೆವೆಲ್ ಸ್ಟ್ಯಾಟಿಸ್ಟಿಕ್ಸ್ ಹೊಸದಾಗಿ ಏನು ಶುರು ಆಗಿಲ್ಲ. ಬಟ್ ನಾವು ಚಿಕ್ಕ ಚಿಕ್ಕ ಪ್ರಯೋಗಗಳು ನೋಡಿದಾಗ ಇದು ಡೆಫಿನೆಟ್ ಆಗಿ, ಫಾರ್ ಎಕ್ಸಾಂಪಲ್ ಹೈಸ್ಕೂಲ್ ಮಕ್ಕಳಲ್ಲಿ, ಪ್ರಿ ಯೂನಿವರ್ಸಿಟೀಸ್, ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ಸಾಕಷ್ಟು ಕಂಡು ಬಂದಿದೆ ಅಂತ ಹೇಳ್ತಾರೆ. ಈಗ ಸೀಜರ್ಸ್ ಮಾಡಿದಾಗ ಕೂಡ, ನಾರ್ಕೋಟಿಕ್ ಕಂಟ್ರೋಲ್ ಬೋರ್ಡ್ ಅವರು ಸೀಜರ್ಸ್ ಮಾಡಿದಾಗ ಕೂಡ ಕೆಲವು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೂಡ ಇದು ಹರಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸಾಕಷ್ಟು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸ್ವಲ್ಪ ಅವೇರ್ನೆಸ್ ನೀಡ್ತಾ ಇದ್ದಾರೆ. ಬಟ್ ಅವೇರ್ನೆಸ್ ಜೊತೆನಲ್ಲಿ ಕೆಲವು ಮಕ್ಕಳಿಗೆ ಕಷ್ಟವಾದಾಗ, ಓದಿನಲ್ಲಿ ಕಷ್ಟ ಆಗಬಹುದು, ಅವರ ಒಂದು ನಡವಳಿಕೆಯಲ್ಲಿ ವ್ಯತ್ಯಾಸವಾಗಿರ್ಬಹುದು, ಆ ಮಕ್ಕಳಿಗೆ ಬರೀ ಅವ್ರನ್ನ ರೆಸ್ಟಿಕೇಟ್ ಮಾಡೋದಾಗ್ಲಿ, ಹೊರಗಡೆ ಕಳ್ಸೋದಾಗ್ಲಿ ಬಿಟ್ಟು ಅವರಲ್ಲಿ ತೊಂದರೆಗಳೇನಿದೆ ಅಂತ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ಅವರಿಗೆ ಆಪ್ತ ಕೌನ್ಸಿಲಿಂಗ್ ನೀಡಿದ್ರೆ ನನಗನ್ಸುತ್ತೆ ಇದನ್ನ ತಡೆಗಟ್ಬೋದು ಸಾಕಷ್ಟು ಅಂತ ಹೇಳಿ. ಗುಲ್ಬರ್ಗದಿಂದ ಕರೆ ಇರುವಂತದ್ದು ಶಂಕರ್ ಅವರ ಕೇಳಿ ತಮ್ಮ ಪ್ರಶ್ನೆ ಏನು? ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್ ಅವರೇ, ಈಗ ಸರ್ಕಾರ ಮೊನ್ನೆ ಒಂದು ಹೊಸ ಕಾನೂನು ತಂತು. ಕೇಳಿ ಶಂಕರ್ ಅವರೇ. ನಮಸ್ಕಾರ. ನಮಸ್ಕಾರ ಹೇಳಿ ಹೇಳಿ. ನಮಸ್ಕಾರ, ಕೇಳಿ ಮೇಡಮ್. ಸರ್ಕಾರ ಮೊನ್ನೆ ಒಂದು ಹೊಸ ಕಾನೂನು ತಂತು. ಏನಂತಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡ್ಬೇಕು ಅಂತ. ಆದ್ರೆ ಎಷ್ಟೋ ಜನ ಶಿಕ್ಷಕರು ಏನಪ್ಪಾ ಅಂತಂದ್ರೆ ಅದನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ಹೇಳಿ. ಅಂದ್ರೆ ಕಾನೂನು ಜಾರಿಗೆ ತಂದ್ರು ಅದು ಸುಲಭ ರೀತಿಯಿಂದ ಇದು ಆಗ್ತಾ ಇಲ್ಲ. ಸಿಗ್ತಾ ಇದೆ ಅಂತ ಹೇಳ್ತಿದ್ದೀರಾ? ಅವ್ರಿಗೆ ಸಿಗ್ತಾ ಇದೆ, ಬಟ್ ಅದು ಯಾವ್ದೇ ರೀತಿಯಲ್ಲಿ ಕಡಿವಾಣ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ? ಆಗ್ತಾ ಇಲ್ಲ. ಯಾವ ವಸ್ತುಗಳು ನಿಮ್ಮ ಪ್ರಾಂತ್ಯದಲ್ಲಿ ಹೇಳೋದು? ಈಗ ಉದಾಹರಣೆಗಾಗಿ ಸಾರ್ವಜನಿಕ ಸ್ಥಳ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಗಳಲ್ಲಿ ಈ ತಂಬಾಕು ಸೇವನೆ ಮಾಡೋದು, ಆಮೇಲೆ ಬೀಡಿ ಸೇದೋದು, ಸಿಗರೇಟ್ ಸೇದುವುದು ಹೆಚ್ಚಾಗಿ ಆಗ್ತಾ ಇದೆ. ಆದ್ರೆ ಕಾನೂನು ಬಂದ್ರು ಕೂಡ ಆ ಜನರಿಗೆ ಆ KSRTC ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇನ್ನಿತರ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಒಂದು ವ್ಯವಸ್ಥಿತವಾಗಿ ಮಾಡಿ ಅವರಿಗೆ ಫೈನ್ ಹಾಕಿ ಅದನ್ನ ಕಂಟ್ರೋಲ್ ಮಾಡ್ತಾ ಒಂದು ವ್ಯವಸ್ಥೆ ಆಗ್ತಾ ಇದೆ. ಕಾನೂನುಬದ್ಧವಾಗಿ ಕಡಿಮೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಕಡಿಮೆ ಉತ್ತರವನ್ನ ನೀಡ್ತಾರೆ ಶಂಕರ್ ಅವರೇ. ಆಕ್ಚುಲಿ ಈಗ ನೋಡಿದಾಗ ಸಾಕಷ್ಟು ಕ್ರಮಗಳು ತಗೊಂಡು ಈ ತರ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಆಕ್ಚುಲಿ ಕಡಿಮೆ ಆಗಿದೆ. ಬಟ್ ನಮ್ಮ ಸಮಾಜದಲ್ಲಿ ಎಷ್ಟು ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ ಇನ್ನು ಈ ಸಮಸ್ಯೆಗಳು ಕಂಪ್ಲೀಟ್ ಆಗಿ ಪರಿಹಾರ ಆಗಿಲ್ಲ. ಬಟ್ ನೀವು ಹೇಳ್ತಾ ಇರೋ ವಿಷಯದಿಂದ ಎರಡು ಗೊತ್ತಾಗುತ್ತೆ. ಬರೀ ಕಾನೂನು ಮಾಡಿದ್ರೆ ಸಾಲದು, ಕಾನೂನಿನ ಬಗ್ಗೆ ಎಲ್ರಿಗೂ ಗೊತ್ತಿರಬೇಕು, ಅದರ ಪಾಲನೆ ಮಾಡೋದು ಎಲ್ಲರ ಒಂದು ಜವಾಬ್ದಾರಿ ಅಂತ ಹೇಳಿ. ಈಗ ಆಕ್ಚುಲಿ ಕರ್ನಾಟಕ ಸರ್ಕಾರದಲ್ಲಿ ಯಾರಾದ್ರೂ ಈ ತರ ಪಬ್ಲಿಕ್ ಪ್ಲೇಸ್ ಅಲ್ಲಿ ಈ ತರ ಒಂದು ಅಭ್ಯಾಸ ಮಾಡ್ತಾ ಇದ್ರೆ ನಮ್ಮ ಜವಾಬ್ದಾರಿ ಕೂಡ ಅಲ್ಲಿರೋ ಅಥಾರಿಟಿಗೆ ತಿಳಿಸೋದು. ಯಾಕೆ ಅಂತ ಹೇಳಿದ್ರೆ ಯಾರಾದ್ರೂ ಫಾರ್ ಎಕ್ಸಾಂಪಲ್ ನೀವು ಸ್ಮೋಕಿಂಗ್ ಉದಾಹರಣೆ ತಗೊಂಡ್ರಿ, ಯಾರಾದ್ರೂ ತಂಬಾಕುವಿನ ಉಪಯೋಗ ಮಾಡ್ತಾ ಇದ್ದಾಗ ಅದರ ಹೊಗೆಯಿಂದ ನನಗೆ ಹಾನಿ ಆಗುತ್ತೆ ಅನ್ನೋ ಒಂದು ಜವಾಬ್ದಾರಿ ತಿಳ್ಕೊಂಡು ನಾನು ಈ ಮಾಹಿತಿಯನ್ನ ನೀಡಿದಾಗ ಆಗ ಕ್ರಮ ತಗೊಳ್ಬಹುದು ಅಂತ ಹೇಳೋದು ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ಎಲ್ಲರ ಪಾತ್ರನೂ ಇದರಲ್ಲಿ ನೋಡ್ಕೊಳ್ಬೇಕು. ಬರೀ ಕಾನೂನಿದೆ ಅದರಿಂದ ಆಗ್ಬಿಡುತ್ತೆ ಅನ್ನೋದು ಹೇಳಕ್ ಸಾಧ್ಯ ಆಗೋದಿಲ್ಲ. ಮತ್ತೆ ರತನ್ ಕೆ ಅವರೇ, ಈಗ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಿಂದ ತಾವು ಹೇಳ್ತಾ ಇದ್ರಿ ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ನಾವು ತರಬೇತಿಯನ್ನು ನೀಡ್ತೀವಿ ಅಂತ. ಹಾಗಿದೆ, ವಿದ್ಯಾರ್ಥಿಗಳು ಈ ಒಂದು ಮಾದಕ ವ್ಯಸನದಿಂದ ದೂರ ಇರಬೇಕು ಅಂದ್ರೆ ತಾವು ಹೇಗೆ ಜಾಗೃತಿಯನ್ನು ಮೂಡಿಸ್ತಿದ್ದೀರಾ? ನಾವು ಪ್ರತಿ ವಾರ ಪ್ರತಿ ಶಾಲಾ ಕಾಲೇಜುಗಳಿಗೆ ಹೋಗಿ ಒಂದು 100 ಅಥವಾ 200 ಜನ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಹೇಳ್ತೇವೆ ಯಾವ ತರ ಡ್ರಗ್ಸ್ ಇದೆ, ನೀವು ಯಾವ ರೀತಿ ಅದರಿಂದ ದೂರ ಇರಬೇಕು, ನೀವೇನಾದ್ರೂ ಇದರ ಹಿಂದೆ ಹೋದ್ರೆ ನಿಮ್ ಏನೇನ್ ದುಷ್ಪರಿಣಾಮಗಳಾಗತ್ತೆ. ಸೊ ಅವ್ರಿಗೆ ಕೇರ್ಫುಲ್ ಆಗಿರೋ ಹಾಗೆ ನಾವು ಹೇಳ್ತೇವೆ. ಸೊ ಇನ್ ಕೇಸ್ ಅವ್ರು ಏನಾದ್ರು ನೋಡಿದ್ರು ಕೂಡ ನಮಗೆ ಒಂದು ರಿಪೋರ್ಟ್ ಮಾಡ್ಲಿ, ಅಟ್ಲೀಸ್ಟ್ ಅಂತ ಒಂದು ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡಕ್ ನಾವು ನೋಡ್ತೀವಿ. ಇದಲ್ಲದೆ ನಾವು ಅವ್ರಿಗೆ ಎಜುಕೇಶನಲ್ ಮೆಟೀರಿಯಲ್ಸ್ ಕೂಡ ಕೊಡ್ತಾ ಇದ್ದೇವೆ. ಶಾಲಾ ಕಾಲೇಜುಗಳಲ್ಲಿ ಇರೋ ನೋಟಿಸ್ ಬೋರ್ಡ್ ನಲ್ಲಿ ಕೂಡ ಹಾಕಿಸ್ತೇವೆ.
ಈ ರೀತಿ ನಾವು ಕಾರ್ಯ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ. ಈಗ ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಬೆಂಗಳೂರಿಂದ ಕರೆ ಇರುವಂತದ್ದು ಸುಜಾತ ಅವ್ರು, ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್ ನಮ್ಮ ಮಗ ಸ್ವಲ್ಪ ಬಿಸ್ಕಿಟ್ ಆಡೋದು ಮತ್ತೆ ಕುಡಿಯೋದು ಇದೆ, ಸ್ವಲ್ಪ ಮನೆ ಸೇರಲ್ಲ. ಅವ್ನು ಎಲ್ಲಾದ್ರೂ ಈ ತರ ಹಾಕ್ಬೇಕು ಅಂತ ಇಷ್ಟ ನಮ್ಗೆ. ಉತ್ತರ ನೀಡ್ತಾರೆ. ಅಮ್ಮ ನೀವ್ ಹೇಳಿದ್ರೆ ಎಲ್ಲರೂ ಹಾಕ್ಬೇಕು ಅಂತ ಹೇಳಿ ದಯವಿಟ್ಟು ಆ ಒಂದು ರೀತಿಯಿಂದ ಯೋಚನೆ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದೆ, ಕೆಲವರಿಗೆ ವ್ಯಕ್ತಿತ್ವವಾಗಿ ಸ್ವಾಭಾವಿಕವಾಗಿ ಒಂದು ಬರುವಂತ ಇದು ಒಂದು ಈ ಚಟ ಅನ್ನೋದು ಕೆಲವು ಟೈಮಲ್ಲಿ ವಂಶ ಪಾರಂಪರ್ಯ ಕೂಡ ಬರೋ ಒಂದು ಚಟ. ಯಾವ್ದಾದ್ರು ವ್ಯಕ್ತಿಗೆ ಹೇಳಿದ್ನಲ್ಲ, ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್ ಕಾಯಿಲೆ ಇದ್ದಾಗ ನಾವೆಲ್ಲರೂ ಹಾಕಬೇಕು ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಈ ಥರ ತೊಂದರೆ ಆಗಿದ್ರೆ ಅವರಿಗೆ ಚಿಕಿತ್ಸೆ ಕೊಡಬೇಕು, ಅವ್ರಿಗೆ ಕೌನ್ಸಿಲಿಂಗ್ ಕರ್ಕೊಂಡು ಹೋಗಬೇಕು, ಅವ್ರಿಗೆ ಯಾವ ಕಾರಣಗಳಿಂದ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ನೋಡಿಕೊಂಡು, ನೀವು ಹೇಳಿದ್ರಿ ಇಸ್ಪೆಟ್ ಕೂಡ ಆಡ್ತಾನೆ ಅಂತ ಹೇಳಿ, ಅದನ್ನು ನಾವು ಬಿಹೇವಿಯರಲ್ ಅಡಿಕ್ಷನ್ ಅಂತ ಹೇಳ್ತೀವಿ. ಹಾಗೆ ಕೆಲವು ಕೆಮಿಕಲ್ಸ್ ಯೂಸ್ ಮಾಡಬಹುದು ಈ ಥರ ಒಂದು ವ್ಯಸನ, ಇದು ಮಾನಸಿಕ ಒಂದು ಆಕರ್ಷಣೆಗಾಗಿ. ಕೆಲವರಿಗೆ ಈ ಥರ ಬಿಹೇವಿಯರಲ್ ಅಡಿಕ್ಷನ್ನು, ನೀವು ಇಸ್ಪೆಟ್ ಅಂತ ಹೇಳಿದ್ರಿ, ಅದೇ ರೀತಿ ಕೆಲವರಿಗೆ ರೇಸ್ ಆಡೋದು, ಬೇರೆ ಥರ ಜೂಜಾಡೋದು, ಇಂಟರ್ನೆಟ್ ಅಡಿಕ್ಷನ್ ಅಂತ ಕೂಡ ಈಗ ಹೇಳ್ತಾ ಇದ್ದೀವಿ. ಸೊ ಇದೆಲ್ಲ ಒಂದು ಥರ ಅಡಿಕ್ಷನ್ ಅಂತ ಹೇಳಿ ಈ ಥರ ಮಕ್ಕಳಿಗೆ, ಈ ಥರ ಯುವಕರಿಗೆ ಸಹಾಯ ಕೊಡೋದು ಬಹಳ ಮುಖ್ಯ. ಮತ್ತೆ ಈಗ ಕೆಲವು ಸಂದರ್ಭ ತಾವು ಅವಾಗೆ ಹೇಳ್ತಾ ಇದ್ರಿ, ವೈದ್ಯರು ಬರ್ಕೊಡುವಂತ ಔಷಧಿಗಳು ಕೂಡ ಅದನ್ನ ಬೇರೆ ರೀತಿಯಲ್ಲಿ ಬಳಸಿದಾರೆ ಅಂತ. ಯಾವ ರೀತಿಯಲ್ಲಿ ಅದು ದುರುಪಯೋಗ ಆಗ್ತಾ ಇದೆ? ಮತ್ತೆ ಇದ್ರಲ್ಲೂ ಕೂಡ ಈಗ ವಿಕ್ಸ್ ತಿನ್ನೋದಿರ್ಬೋದು, ಇನ್ನು ಏನೇನೋ ಬೇರೆ ಬೇರೆ ಚಟಗಳು ನಾವು ಕೇಳ್ತಾ ಇರ್ತೀವಿ, ಇದೆಲ್ಲ ಹೇಗೆ ಅಂತ. ಮುಖ್ಯವಾದದ್ದು ನಿದ್ರಾಜನಕಗಳು. ಈಗ ನಿದ್ರಾಜನಕಗಳು ಸಾಕಷ್ಟು ನಾವು ವೈದ್ಯರಾಗಿ ತುಂಬಾ ಆತಂಕ ಇದ್ರೆ, ತುಂಬಾ ಸ್ಟ್ರೆಸ್ ಇದ್ರೆ ಕೆಲವು ದಿನಗಳಿಗೆ ಮಿನಿಮಮ್ ಡೋಸ್ ಅಲ್ಲಿ ನಾವು ಕೊಡ್ತೇವೆ. ನಮ್ಮ ವೈದ್ಯರದು ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾವು ಸರಿಯಾಗಿ ನಮ್ಮ ಪೇಷಂಟ್ಗಳಿಗೆ ಎಷ್ಟು ದಿವಸ ತಗೊಳ್ಬೇಕು, ಯಾವ ತರ ತಗೊಳ್ಬೇಕು ಅಂತ ಹೇಳೋದು ಬಹಳ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಿಸ್ಕ್ರಿಪ್ಷನ್ ಆಗೋಗಿದ ನಂತರ ಕೂಡ ಇದರ ಸೇವನೆ ಮಾಡೋದು, ನನ್ನ ಬಿಟ್ಟಾಗೆ ನಂಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಕಂಟಿನ್ಯೂ ಮಾಡೋದು, ಅಥವಾ ನಮ್ಮ ಮನೆಯಲ್ಲಿ ಬೇರೆ ಯಾರೋ ಕುಟುಂಬ ಸದಸ್ಯರು ಇದನ್ನು ತಗೊಳ್ತಾ ಇದ್ದಾರೆ, ನಾನು ತಗೊಂಡ್ಬಿಡೋಣ ಅಂತ ಬಹಳ ಸಲೀಸಾಗಿ ತಗೊಂಡ್ಬಿಡೋದು, ಯೋಚನೆ ಮಾಡ್ದೇಲೆ ಇದರಿಂದ ತೊಂದರೆಗಳೇನಾಗುತ್ತೆ ಅಂತ ಹೇಳಿ, ಅಥವಾ ಮೆಡಿಸಿನ್ ಸ್ಟೋರ್ಗೆ ಹೋಗಿ ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಈ ತರ ಒಂದು ವಸ್ತುಗಳು ಕೇಳೋದು. ನಿದ್ರಾಜನಕಗಳು ಒಂದು. ಪೇನ್ ಕಿಲ್ಲರ್ಸ್ ಅಂತ ಹೇಳಿದ್ನಲ್ಲ, ಮುಂಚೆ ನಮ್ಮ ದೇಶದಲ್ಲಿ ಸ್ಪಾಸ್ಮೋಪ್ರಾಕ್ಸಿವಾನ್ ಅಂತ ಬಹಳ ಸಲೀಸಾಗಿ ಸಿಕ್ತಿತ್ತು, ಅದನ್ನ ಸಾಕಷ್ಟು ಯುವಕರು ಯೂಸ್ ಮಾಡ್ತಾ ಇದ್ರು. ಕಾಫ್ ಸಿರಪ್ಸ್ ಅಂತ ಹೇಳಿದ್ರೆ ಕೆಮ್ಮು ಕಡಿಮೆ ಮಾಡುವಂತ ಮೆಡಿಸಿನ್ಸ್, ಅದನ್ನ ಕೂಡ ತುಂಬಾ ಬಾಟ್ಲುಗಳು ತಗೊಳ್ಳೋದು, ಒಂದು ಮನಸ್ಸನ್ನ ಸಮಾಧಾನ ಮಾಡ್ಕೊಳ್ಬೇಕು ಅಥವಾ ಮನಸ್ಸಿಗೆ ಆಕರ್ಷಣೆ ಆಗ್ಬೇಕು ಅಂತ ಹೇಳಿ. ಇಂಜೆಕ್ಷನ್ಗಳು, ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್, ಇದೆಲ್ಲ ಕೂಡ ಪ್ರಿಸ್ಕ್ರಿಪ್ಷನ್ ಡ್ರಗ್ ಮಿಸ್ಯೂಸ್ ಅಂತ ಹೇಳ್ತೀವಿ. ಅದನ್ನ ಬಹಳ ಹುಷಾರಾಗಿರ್ಬೇಕು. ಸೊ ಯಾವುದೇ ಒಂದು ಪದಾರ್ಥವನ್ನ ಕಾರಣವಿಲ್ಲದೆ, ಮೆಡಿಕಲ್ ಕಾರಣವಿಲ್ಲದೆ ತಗೊಳ್ಳೋದು ಯಾರು ಕೂಡ ಹೋಗ್ಬಾರ್ದು. ಮುಂದಿನ ಕರೆ ತೆಗೆದುಕೊಳ್ಳೋಣ. ಧಾರವಾಡದಿಂದ ಕರೆ ಇರುವಂತದ್ದು ಮೊಹಮ್ಮದ್ ಹುಸೇನ್ ಅವರು, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ 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 ಮೊಹಮ್ಮದ್ ಹುಸೇನ್ ಅವರೇ, ನಮಸ್ತೆ ಮೇಡಮ್. ನಮಸ್ಕಾರ. ಕೇಳಿ. ಸರಿ, ಎಲ್ಲ ವ್ಯಸನಿಗಳು ಇದ್ದಾರೆ, ಧಾರಾಳವಾಗಿ ಅವ್ರು ಸಿಗ್ತದೆ. ಅವ್ರು ಸಿಕ್ಕಾಗ ಯಾರು ಬಿಡಲ್ಲ, ಎಲ್ಲರೂ ಸಿಗ್ತದೆ ಬಿಡಪ್ಪ ತಿನ್ಬೇಕು, ಸಿಗ್ತದೆ ಬಿಡಪ್ಪ ಸೇಯ್ಬೇಕು ಅಂತ ವಿಚಾರ ಮಾಡ್ತಿರ್ತಾರೆ. ಈ ಕಾನೂನು ಹೇರಿಕೆಯಿಂದ ಇದ್ರದ್ದು ಏನೂ ಆಗಲ್ಲ, ಅದನ್ನೇ ಕಡಿವಾಣ ಮಾಡ್ಬೇಕು, ಸಿಗೋದನ್ನೇ ಕಡಿಮೆ ಮಾಡ್ಬೇಕು. ಅದರಿಂದ ಸರ್ಕಾರಕ್ಕೆ ಲಾಭ ಇರಬಹುದು, ಅದರಿಂದ ಸರ್ಕಾರಕ್ಕೆ ಆದಾಯ ಬರ್ತಿರ್ಬಹುದು. ಎಲ್ಲನೂ ಹಂಗೆ, ಒಂದು ಸರಾಯಿಂದ ಹಿಡಿದು ಒಂದು ತಂಬಾಕು ಆಗಲಿ, ಒಂದು ಸಿಗರೇಟ್ ಆಗಲಿ, ಒಂದು ಗುಟ್ಕಾ ಆಗಲಿ, ಅದನ್ನ ಈಗ ಗುಟ್ಕಾ ನಿಷೇಧ ಮಾಡಿದ್ದೀರಿ, ಬಟ್ ಅದನ್ನ ಬೇರೆ ರೂಪದಲ್ಲಿ ಬರ್ತಾ ಇದೆ. ತಂಬಾಕು ಬೇರೆ ಬರ್ತಾ ಇದೆ, ಅಡಿಕೆ ಬೇರೆ ಬರ್ತಾ ಇದೆ. ಅಡಿಕೆನ ತಿನ್ಬಹುದು, ಮಾಡುವ ಕೆಲಸ ಒಂದೇ, ಅದು ದೃಷ್ಟಿ ಬೇರೆ ಆಗಿದೆ. ಅರ್ಥ ಆಗಿದೆ, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ಕರೆಕ್ಟ್ ಮೊಹಮ್ಮದ್ ಹುಸೇನ್ ಅವರೇ, ನೀವು ಹೇಳ್ತಾ ಇರೋದು ಬಹಳ ಮುಖ್ಯವಾದದ್ದು. ನೀವು ಹೇಳ್ತಾ ಇದ್ದಾಗೆ ಕಾನೂನಿನ ಕಡೆಯಿಂದ ಕೆಲವು ನಿಷೇಧಗಳು, ಫಾರ್ ಎಕ್ಸಾಂಪಲ್ ಇಲಿಸಿಟ್ ಡ್ರಗ್ಸ್ ಕಾನೂನಿಗೆ ನಿಷೇಧವಾದದ್ದು, ಆದ್ರೂ ಕೂಡ ಸಮಾಜದಲ್ಲಿ ಕಾಣ್ ಬರ್ತಾ ಇದೆ. ಸೊ ಒಂದು ಸಮಾಜದಲ್ಲಿ ಬರೀ ಕಾನೂನುಗಳು ಇರಬೇಕು, ಅದರ ಜೊತೆನಲ್ಲಿ ಅದರ ಪಾಲನೆ ಕೂಡ ನೋಡ್ಕೊಳ್ಬೇಕು. ಎರಡನೇದಾಗಿ ನಾ ಆಗ್ಲೇ ಹೇಳಿದೆ, ಇದಕ್ಕೆ ನೀವು ಹೇಳಿದ್ರೆ ಎಲ್ಲ ನಿಮ್ಮ ಏರಿಯಾದಲ್ಲಿ ತುಂಬಾ ಜನ ಇದನ್ನ ಉಪಯೋಗ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ನಮ್ಗೆ ಒಳ್ಳೇದಲ್ಲ ಅನ್ನೋ ಒಂದು ಯೋಚನೆ ಮನಸ್ಸಲ್ಲಿ ಬಂದಿಲ್ಲ ಅಂತ ಅನ್ಕೊಳ್ತೀನಿ. ಅದಕ್ಕೋಸ್ಕರ ಈ ತರ ಒಂದು ನಾವು ಎಲ್ರೂ ಈಗ 10 ಮಂದಿಯಲ್ಲಿ 9 ಮಂದಿ ಇದು ಒಳ್ಳೇದಲ್ಲ ಅಂತ ಜೋರಾಗಿ ಸಮಾಜದಲ್ಲಿ ಹೇಳೋ ಒಂದು ಸ್ಥಿತಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಪರಿವರ್ತನೆ ಆಗುತ್ತೆ. ಅಯ್ಯೋ ಅವರು ಮಾಡ್ಕೊಂಡು ಹೋಗ್ತಾರೆ ಬಿಡಿ, ಅದನ್ನ ನಮ್ಗೇನು ಆಗದೆ ಇದ್ರೆ ಪರವಾಗಿಲ್ಲ ಅಂತ ಅನ್ಕೊಂಡು ನಮ್ಮನ್ನೇ ನಾವು ನೋಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೋಸ್ಕರ ಸಮಾಜದಲ್ಲಿ ಒಂದು ಗುಂಪಿನಲ್ಲಿ ನಾವು
ಎಲ್ಲರೂ ಇದು ನಮ್ಮ ಸಮಾಜದಲ್ಲಿ ಸಿಗಬಾರ್ದು ಅಂತ ಪಬ್ಲಿಕ್ ವಾಯ್ಸಸ್ ಅಂತ ಹೇಳ್ತೀವಿ. ಪಬ್ಲಿಕ್ ವಾಯ್ಸಸ್ ಎಷ್ಟು ಬೇಗ ಜಾಸ್ತಿ ಆಗುತ್ತೋ ಆಗ ಕಾನೂನು ಕೂಡ ಕ್ರಮ ತಗೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಾವು ಸರ್ಕಾರವನ್ನ ಕೂಡ ನಾವು ಒಂದು ಜೋರಾಗಿ ಒಂದೇ ಧ್ವನಿಯಲ್ಲಿ ಈ ತರ ಮಾಡಿ, ಇದರಿಂದ ಮಾಡಿದ್ರೆ ನಾವು ಸಲಹೆ ನೀಡಬೇಕು. ಸಮಾಜದಿಂದ ನಾವು ಸರ್ಕಾರಕ್ಕೆ ಸಲಹೆ ನೀಡಿ ನಮ್ಮ ಏರಿಯಾದಲ್ಲಿ ಹೇಗೆ ಇದನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಜನಜಾಗೃತಿ ಬಂದಾಗ ಇದನ್ನ ಉತ್ತಮವಾಗಿ ತಡೆಗಟ್ಟಬಹುದು ಅಂತ ನನ್ನ ಅಭಿಪ್ರಾಯ. ಚಿಕ್ಕಬಳ್ಳಾಪುರದಿಂದ ಕರೆ ಇರುವಂತದ್ದು ಮಲ್ಲೇಶ್ವರಯ್ಯ ಅವರ ಕೇಳಿ ತಮ್ಮ ಪ್ರಶ್ನೆನ ನೋಡಿ ಕೇಳಿ. ಹಲೋ, ಕೇಳಿ ಕೇಳಿ ಸರ್ ನಾವು ಮಲ್ಲೇಶ್ವರಯ್ಯ ಅಂತ ಚಿಕ್ಕಬಳ್ಳಾಪುರ LIC ಹೇಳಿದ್ವು. ಕೇಳಿ. ಇಲ್ಲಿ ಇದು ಡ್ರಗ್ಸ್ ತಗೊಳ್ಬೇಕಾದಾಗ ಕೆಲವು ಆಗಲ್ಲಪ್ಪ, ಇಲ್ಲೀಗಲ್ ಡ್ರಗ್ಸ್ ಲೀಗಲ್ ಡ್ರಗ್ಸ್ ಅಂತ ಬಂತಲ್ಲ, ಆ ಲೀಗಲ್ ಡ್ರಗ್ಸ್ ಅಲ್ಲಿ ಬಂದು ನೀವು ಪೇನ್ ಕಿಲ್ಲರ್ ಅಥವಾ ಕಾಫ್ ಸಿರಪ್ ಇಂಥವೆಲ್ಲ ಅಕಸ್ಮಾತ್ ಡಾಕ್ಟರ್ ಏನಾದ್ರು ಬರ್ಕೊಟ್ರೋ ಚಿಟ್ಕಳಿ ನಾವು ಶಾಪ್ ಹೋದಾಗ ನಾವು ಅದನ್ನ ತಗೊಳ್ಳೇಬೇಕಾಗುತ್ತೆ. ಇದಕ್ಕೆ ನಿಮ್ಮಲ್ಲಿ ಇದಕ್ಕೆ ತಗೊಳ್ಳದೆ ಅಥವಾ ಪರ್ಯಾಯ ಒಂದು ಬೇರೆ ರೀತಿ ಏನಾದ್ರು ನಿಮ್ಮಲ್ಲಿ ಸಜೆಷನ್ಸ್ ಇದೆಯಾ? ಉತ್ತರವನ್ನು ನೀಡ್ತಾರೆ. ಮಲ್ಲೇಶ್ವರಯ್ಯರವರೇ, ನೀವ್ ಹೇಳಿದ್ರಿ ಡಾಕ್ಟರ್ ಕೊಡ್ತಾರೆ ಅಂತ ಹೇಳಿ, ನಾನು ಆಗ್ಲೇ ಹೇಳ್ದೆ ಇವೆಲ್ಲ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಅಂತ. ಕೆಲವು ಕಾಯಿಲೆಗಳಿಗೆ ಇವು ಬಹಳ ಉತ್ತಮವಾದ ಮೆಡಿಸಿನ್ಸ್. ಬಟ್ ಅಕಸ್ಮಾತ್ ಡಾಕ್ಟರ್ ನಿಮ್ಗೆ ಇದ್ರ ಪ್ರಿಸ್ಕ್ರಿಪ್ಷನ್ ಕೊಟ್ರೆ ನೀವು ಸರಿಯಾಗಿ ಕೇಳ್ಕೊಳ್ಳಿ, ಎಷ್ಟು ದಿವಸ ತಗೋಬೇಕು, ಇದನ್ನ ತಗೊಂಡ ಆದ ನಂತರ ತಿರ್ಗಿ ನಾನು ಬಂದು ಚೆಕಪ್ ಬರ್ಬೇಕಾ, ಇದಾದ ನಂತರ ನಾನು ಒಂದೇ ಸಮ ಈ ಮೆಡಿಸಿನ್ಸ್ ನ ನಿಲ್ಲಿಸ್ಬೋದಾ, ಕಡಿಮೆ ಮಾಡ್ಕೊಂಡು ನಿಲ್ಲಿಸ್ಬೇಕಾ, ಈ ಮೆಡಿಸಿನ್ಸ್ ತುಂಬಾ ತಿಂಗಳು ಅಥವಾ ತುಂಬಾ ವರ್ಷಾನ್ಗಟ್ಲೆ ಪ್ರಯೋಗ ಮಾಡಿದ್ರೆ ನನಗೇನು ಇದರಿಂದ ಹಾನಿ ಆಗುತ್ತಾ, ನನಗೆ ಚಟ ಆಗುತ್ತಾ ಅಂತ ಕೇಳ್ಕೊಳ್ಳೋ ಜವಾಬ್ದಾರಿ ನಮ್ಮಲ್ಲಿ ನಾವು ಹುಟ್ಟಿಸ್ಕೊಳ್ಬೇಕು. ನಾವೇ ಸ್ವಲ್ಪ ಹುಷಾರಾಗಿದ್ರೆ ಈ ತರ ಒಂದು ಪ್ರಿಸ್ಕ್ರಿಪ್ಷನ್ ಡ್ರಗ್ಸು ಅಬ್ಯೂಸ್ ಆಗೋದಿಲ್ಲ, ಅದರಿಂದ ಚಟ ಆಗೋದಿಲ್ಲ. ಬಟ್ ನಾ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವರು ಎಸ್ಪೆಷಲಿ ಕೆಲವು ಯುವಕರಿರ್ಬೋದು, ಕೆಲವರು ಮಹಿಳೆಯರಿರ್ಬೋದು, ಇದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೂಡ ಇದರಿಂದ ಮನಸ್ಸಿಗೆ ಏನೋ ನೆಮ್ಮದಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಉಪಯೋಗಿಸ್ತಾರೆ. ಅದು ಪ್ರಿಸ್ಕ್ರಿಪ್ಷನ್ ಡ್ರಗ್ ಮಿಸ್ಯೂಸ್ ಅಂತ ಹೇಳೋದು. ಅದು ಬಹಳ ಹುಷಾರಾಗಿರ್ಬೇಕು. ಮಹಿಳೆಯರಲ್ಲಿ ಸಾಕಷ್ಟು ನಾವೀಗಾಗ ಸಂಶೋಧನೆ ಮಾಡಿದ್ದೀವಿ ಇದ್ರ ಬಗ್ಗೆ. ಇಡೀ ದೇಶದಲ್ಲಿ ಮಹಿಳೆಯರು ಕೂಡ ಡ್ರಗ್ಸ್ ಅನ್ನ ಉಪಯೋಗಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾವು ಮುಂದಿನ ತಿಂಗಳಲ್ಲಿ ನಿಮ್ಯಾನ್ಸ್ ಅಲ್ಲಿ ಮಹಿಳೆಯರಿಗೆ ಒಂದು ಸೆಪರೇಟ್ ವಾರ್ಡ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇದು ಸಾಕಷ್ಟು ಬೆಳೀತಾ ಇದೆ. ಮಹಿಳೆಯರಲ್ಲಿ ಕೂಡ ಇದೇ ತರ, ನಾನು ಆಗ್ಲೇ ಹೇಳ್ದೆ ಏನೇನು ಕಾರಣಗಳಿಗೋಸ್ಕರ ಮಹಿಳೆಯರು ಯೂಸ್ ಮಾಡ್ತಾ ಇರ್ಬೋದು ಅಂತ ಹೇಳಿ. ಮನಸ್ಸಿನ ಒತ್ತಡ ಒಂದು ಮುಖ್ಯವಾದ ಒಂದು ಕಾರಣ, ಅಥವಾ ಅವರ ಪಾರ್ಟ್ನರ್ಸ್ ಕೂಡ ಇದನ್ನ ಉಪಯೋಗ ಮಾಡ್ತಾ ಇರ್ಬೋದು. ಇದೇ ಒಂದು ಬಹಳ ಸುಲಭವಾದ ದಾರಿ ಅನ್ಕೊಂಡು ಉಪಯೋಗಿಸ್ಬಿಡ್ತಾರೆ. ಏನೋ ನಂಗೆ ಮನಸ್ಸು ನೆಮ್ಮದಿ ಸಿಕ್ತು, ನಂಗೆ ಮನಸ್ಸು ಹರುಷ ಸಿಕ್ತು ಅಂತ. ತಾತ್ಕಾಲಿಕವಾಗಿ ಹೌದು ಸಿಗುತ್ತೆ, ಬಟ್ ಏನಂತ ಹೇಳಿದ್ರೆ ಬಡ್ಡಿ ಸಮೇತ ಕಾಯಿಲೆಗಳು, ತೊಂದರೆಗಳು ಬಡ್ಡಿ ಸಮೇತ ಆಮೇಲೆ ಬರುತ್ತವೆ. ಸೊ ಇದನ್ನ ಮುಂಚೆನೆ ಇದನ್ನ ನಿಲ್ಸೋದು ಬಹಳ ಉತ್ತಮ ಅಂತ ನನಗನ್ಸುತ್ತೆ. ರತನ್ ಅವರೇ, ಈಗ ಹುಷಾರಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ತರ ಹುಷಾರಾಗಿರ್ಬೇಕು ಅಂತಂದ್ರೆ ಮಕ್ಕಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತಾವು ಈಗಾಗಲೇ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿದ್ದೀರ. ಈ ಜಾಗೃತಿಯನ್ನ ಮೂಡಿಸ್ಬೇಕು ಅಂತಂದ್ರೆ ಕೇವಲ ನೀವು ಒಬ್ಬರೇ ಸಾಕಾಗೋದಿಲ್ಲ. ಇದನ್ನ ನೀವು ಶಿಕ್ಷಕರಿಗೆ ಹೇಳ್ಬಿಟ್ರೆ ಶಿಕ್ಷಕರು ನಾಳೆ ದಿವಸ ವಿದ್ಯಾರ್ಥಿಗಳಿಗೆ ಹೇಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ತಾವೇನಾದ್ರೂ ಶಿಕ್ಷಕರಿಗೂ ಕೂಡ ಏನಾದ್ರೂ ತರಬೇತಿಯನ್ನು ನೀಡುವಂಥದ್ದು ಅಥವಾ ಜಾಗೃತಿಯನ್ನು ಮೂಡಿಸುವಂತ ಇಂಥ ಕೆಲಸಗಳು ಏನಾದ್ರೂ ಮಾಡ್ತಿದ್ರೆ ಹೇಗೆ? ನಾವು ಹೇಗೆ ಶಾಲಾ ಕಾಲೇಜುಗಳಿಗೆ ಹೋಗ್ತೀವಿ, ಕೇವಲ ಶಿಕ್ಷಕರಿಗೆ ಸಪರೇಟ್ ಅಂತ ಮಾಡೋದಿಲ್ಲ, ಆದ್ರೆ ಅವ್ರ ಜೊತೆಗೆ ಮಾಡ್ತೇವೆ ನಾವು ಜಾಗೃತಿ ಕಾರ್ಯಕ್ರಮಗಳನ್ನ. ಹಾಗೆ ಅವ್ರಿಗೂ ಹೇಳ್ತೇವೆ ಆಸ್ ಅ ಟೀಚರ್ ಅವ್ರು ಏನ್ ಮಾಡ್ಬೇಕಿದೆ, ಸ್ಟೂಡೆಂಟ್ ನ ಬಿಹೇವಿಯರ್ ಅವ್ರು ಅಬ್ಸರ್ವ್ ಮಾಡಿ ಅವ್ರನ್ನ ತಿದ್ದೋದಾಗ್ಲಿ, ಅಥವಾ ಆ ಸ್ಟೂಡೆಂಟ್ ಬಿಹೇವಿಯರ್ ಏನಾದ್ರು ಏರುಪೇರು ಕಂಡಲ್ಲಿ ಅವ್ರು ಏನ್ ಮಾಡ್ಬೇಕಿದೆ, ಆ ಟ್ರೈನಿಂಗ್ ಪ್ರೋಗ್ರಾಮ್ ನಲ್ಲೇ ನಾವು ಟೀಚರ್ಸ್ಗೂ ಕೂಡ ಹೇಳ್ತೇವೆ. ಹಾಗಿದ್ರೆ ಇಲ್ಲಿ ಒಂದು ಮಾತು ನಾನು ಹೇಳೋದಾದ್ರೆ, ಈಗ ನೀವು ಹೇಳ್ತಾ ಇದ್ರೆ ಶಾಲೆಗೆ ಹೋಗ್ತೀರಾ, ಶಾಲೆಯಲ್ಲಿರುವಂತ ಯಾವುದು ಶಿಕ್ಷಕರಿಗೆ ನೀವು ಈ ರೀತಿಯಲ್ಲಿ ತರಬೇತಿಯನ್ನು ನೀಡ್ತೀರಾ ಅಂತ. ಆದರೆ ನಾನು ಕೇಳುವಂಥದ್ದು, ಕೇವಲ ಕೆಲವೊಂದು ಶಾಲೆಗಳಿಗೆ ತಾವು ಹೋಗ್ತಾ ಇದ್ದೀರಾ, ಅದ್ರ ಬದಲು ಎಲ್ಲಾ ಶಾಲೆಯ ಶಿಕ್ಷಕರನ್ನ ಒಂದು ಕಡೆ ಕರೆದು ನೀವು ಆ ಎಲ್ಲ ಶಿಕ್ಷಕರಿಗೂ ನೀವು ತರಬೇತಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಆ ಎಲ್ಲ ಶಿಕ್ಷಕರು ಆ ಎಲ್ಲ ಶಾಲೆಗಳಿಗೂ ಹೋಗಿ ಅಲ್ಲಿ ಅವ್ರಿಗೆ ತರಬೇತಿಯನ್ನು ನೀಡುವಂಥದ್ದು ಅಥವಾ ವಿಷಯವನ್ನ ಕನಿಷ್ಠ ಮುಟ್ಸೋಂಥ ಕೆಲಸನಾದ್ರೂ ಮಾಡಬಹುದಲ್ಲ? ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡಬಹುದಲ್ಲ ತಾವು? ಈ ನಿಟ್ಟಿನಲ್ಲಿ ನಾವು ಇನ್ನೂ ಮಾಡಿಲ್ಲ, ಆದ್ರೆ ಒಂದು ಖಂಡಿತ ಇದನ್ನ ಒಂದು ಪ್ರಯೋಗಕ್ಕೆ ತರಕ್ಕೆ ನೋಡ್ತೇವೆ. ಈಗ ಡಾಕ್ಟರ್ ಪ್ರತಿಮಾ ಅವರೇ, ಈಗ ತಾವು ಹೇಳ್ತಾ ಇದ್ರಿ ಹುಷಾರಾಗಿರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು. ತಂದೆ ತಾಯಿಗಳೇನು ಅಂತಂದ್ರೆ ತಮ್ಮ ಮಕ್ಕಳು ತುಂಬಾ ಚೆನ್ನಾಗಿರ್ಲಿ ಅಂತ ಆಸೆ ಪಡೋದುಂಟು. ಆದ್ರೆ ಅವರೆಲ್ಲೋ ಒಂದು ಕಡೆ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ. ಈ ರೀತಿಯಲ್ಲಿ ವ್ಯಸನಿಗಳಾಗೋದಿಕ್ಕೆ ಕಾರಣಗಳೇನು ಅಂತ ಅವ್ರಿಗೆ ಗೊತ್ತಿದ್ರೆ ನಾಳೆ ದಿವಸ ಅವರು ಎಚ್ಚೆತ್ಕೊಳ್ಳೋದಕ್ಕೂ ಒಂದು ಅವಕಾಶ ಆಗುತ್ತೆ. ಹಾಗಾಗಿ ಪ್ರಮುಖವಾದಂಥ ಕಾರಣ ಏನು ಅಂತ ಹೇಳ್ತೀರಿ ಈ ಥರ ವ್ಯಸನಿಗಳಾಗೋದಿಕ್ಕೆ?
ನಾನಾಗ್ಲೇ ಹೇಳಿದ್ದೀನಿ ಇದು ಅಂತ ಹೇಳಿದ್ರೆ ಸಮಾಜದಲ್ಲಿ ಇದರ ಒಂದು ಉಪಯೋಗ ಇದ್ದಾಗ, ಅಂದ್ರೆ ಅವೈಲಬಿಲಿಟಿ ಇದ್ದಾಗ, ನಮಗೆ ಬೇರೆ ತರ ಆಕರ್ಷಣೆಗಳು ಇಲ್ಲದೆ ಇದ್ದಾಗ, ಕೆಲವು ವ್ಯಕ್ತಿತ್ವಗಳು ಇರೋರಿಗೆ ಇದು ಸ್ವಲ್ಪ ಆಕರ್ಷಣೆಯಾಗಿ ಕಂಡು ಬರಬಹುದು. ಸೊ ತಾಯಿ ತಂದೆಗಳು ಏನ್ ವಹಿಸ್ಬೋದು, ಒಂದು ಓಪನ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಮಕ್ಕಳ ಹತ್ರ ಬಹಳ ಮಾತಾಡೋದು, ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಅವರ ಚಟುವಟಿಕೆಗಳು ಏನು, ಬರೀ ಶಾಲೆಯಲ್ಲ, ಶಾಲೆಯ ಹೊರಗಡೆ ಏನು, ಬೇರೆ ಇದರಲ್ಲಿ ಪ್ರೋತ್ಸಾಹ ಕೊಡೋದು, ಸ್ಪೋರ್ಟ್ಸ್ ಅಲ್ಲಾಗ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಪ್ರೋತ್ಸಾಹ ನೀಡೋದು, ಮಕ್ಕಳಲ್ಲಿ ಬೇಸರ ಒತ್ತಡ ಕಂಡು ಬಂದಲ್ಲಿ ಅದನ್ನ ಹೇಗೆ ಕಡಿಮೆ ಮಾಡೋದು, ಮಕ್ಕಳಲ್ಲಿ ತುಂಬಾ ಎನರ್ಜಿ ಇದೆ ಅಂತ ಹೇಳಿ, ಪರ್ಟಿಕ್ಯುಲರ್ಲಿ ಗಂಡು ಮಕ್ಕಳಲ್ಲಿ ತುಂಬಾ ಎನರ್ಜಿ ಇದ್ದಾಗ ಆ ಎನರ್ಜಿಯನ್ನ ಬೇರೆ ಯಾವ ಇದರಲ್ಲಿ ಹಾಕ್ಬೋದು, ಬೇರೆ ಯಾವ ಒಂದು ಮಾರ್ಗದಲ್ಲಿ ಹಾಕ್ಬೋದು. ಉದಾಹರಣೆಗೆ ಫುಟ್ಬಾಲ್ ಆಗ್ಲಿ, ಕ್ರಿಕೆಟ್ ಆಗ್ಲಿ, ಆ ತರ ಮಾಡ್ಕೊಂಡು. ಇನ್ನೊಂದೇನಂತ ಹೇಳಿದ್ರೆ, ಮಕ್ಕಳು ತುಂಬಾ ವಿತ್ಡ್ರಾ ಆಗ್ಬಿಡೋದು, ಮನೆಯಿಂದ ತುಂಬಾ ಹೊತ್ತು ಹೊರಗಡೆ ಇರೋದು, ಬಹಳ ಒಂಥರ ಗುಪ್ತವಾಗಿ ರೂಮ್ಗಳಲ್ಲೇ ಸೇರ್ಕೊಂಡ್ಬಿಡೋದು, ಬಹಳ ಹಣ ಖರ್ಚು ಮಾಡ್ತಾ ಇರೋದು, ಈ ತರ ಆದಾಗ ತಾಯಿ ತಂದ್ರು ಗಮನಿಸ್ಕೊಂಡು ಏನ್ ಕಾರಣ ಇದಕ್ಕೆ ಅಂತ ಅರ್ಥ ಮಾಡ್ಕೊಂಡು ಟೀಚರ್ಸ್ ಹತ್ರ ಮಾತಾಡಿ, ಶಾಲೆಗೆ ಸರಿಯಾಗಿ ಹೋಗ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಅದನ್ನ ಮಾತಾಡಿ, ಏನಾದ್ರೂ ತೊಂದರೆಗಳಿದೆ ಅಂತ ಹೇಳಿದಾಗ ಮೊದಲೇ ಮಗು ಹತ್ರ ಓಪನ್ ಆಗಿ ಕಮ್ಯುನಿಕೇಟ್ ಮಾಡ್ಕೊಂಡು ಮಾತಾಡಿ, ಇದು ಮಾಡೋದು ಒಳ್ಳೇದಲ್ಲ, ಇದು ನೀನ್ ಕೆಟ್ಟವನು, ನೀನ್ ಕೆಟ್ಟದ್ ಮಾಡ್ತಾ ಇದೀಯಾ ಅಂತಲ್ಲ, ಇದು ಕೆಟ್ಟದ್ದು, ಇದರಿಂದ ತೊಂದರೆ ಆಗುತ್ತೆ, ನಿನಗೇನು ಯಾತಕ್ಕೆ ಇದನ್ನ ಮಾಡ್ತಾ ಇದೀಯ ಅಂತ ಸ್ವಲ್ಪ ತಿಳ್ಕೊಂಡು ಅದರ ನಂತರ ಕೌನ್ಸಿಲಿಂಗ್ ಪಟ್ ತಗೊಂಡ್ರೆ ಇದು ಸ್ವಲ್ಪ ಒಂದು ಕಂಟ್ರೋಲ್ ತರಬಹುದು ಅಂತ ನನಗನ್ಸುತ್ತೆ. ಧಾರವಾಡದಿಂದ ಮತ್ತೊಂದು ಕರೆ ಇದೆ. ಶಂಕರ್ ಅವರ ಕೇಳಿ ತಮ್ಮ ಪ್ರಶ್ನೆಯನ್ನು. ಹಲೋ ಹಲೋ, ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ, ಕೇಳಿ ಸರ್. ಕೆ ರತನ್ ಸರ್ ಮಾತಾಡ್ಬೇಕು ಸರ್ ನಾನು. ಕೇಳಿ ಹೇಳಿ ಸರ್. ಅದೇ ಸರ್, ಈಗ ಇವರೆಲ್ಲ ಇದು ಸ್ಮಗ್ಲಿಂಗ್ ಮಾಡ್ತಾರಲ್ಲ ಕಾಲೇಜ್ಗಳಿಗೆ ಎಲ್ಲ, ಅಫೀಮ್, ಗಾಂಜಾ, ಚರಸ್, ಬ್ರೌನ್ ಶುಗರ್, ಇದು ನಮಗೆಲ್ಲರೂ ಎಲ್ಲಿ ಸಪ್ಲೈ ಆಗುತ್ತೆ, ಎಲ್ಲೆಲ್ಲಿ ಇದಾಗುತ್ತೆ ಅಂತ ಅವ್ರ ಫೋನ್ ನಂಬರು ಮತ್ತೆ ಎಲ್ಲ ಹೆಸರು ಗೊತ್ತಿದೆ ಸರ್. ನಾವು ಯಾರಿಗೆ ನಾವು ಇಂಟಿಮೇಷನ್ ಮಾಡಬೇಕು, ಇನ್ಫಾರ್ಮೇಶನ್ ಕೊಡಬೇಕು ಅದು ಗೊತ್ತಾಗ್ತಾ ಇಲ್ಲ. ಉತ್ತರ ನೀಡ್ತಾರೆ. ಓಕೆ, ನೀವು ನಿಮ್ಮ ಬಗ್ಗೆ ನಿಮ್ಮ ಹತ್ರ ಯಾವ್ದಾದ್ರು ಮಾಹಿತಿ ಇದ್ರೆ ಇದ್ರ ಬಗ್ಗೆ ನೀವು ನಮ್ಮ ಹೇಳಿ. ಮಾಹಿತಿ ಇದೆ ಸರ್. ಮಾಹಿತಿ ಇದ್ದಲ್ಲಿ ನೀವು ನಮ್ಮ ಕಚೇರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಆಫೀಸ್ ಫೋನ್ ನಂಬರ್ ಹಾಗೂ ವೆಬ್ಸೈಟ್, ಇಮೇಲ್ ಐಡಿನ ಇಲ್ಲಿ ಶೇರ್ ಮಾಡ್ತಾರೆ ಕಾರ್ಯಕ್ರಮದ ಕೊನೆಯಲ್ಲಿ. ಫ್ಯಾಕ್ಸ್ ನಂಬರ್ ಕೂಡ ಇದೆ. ಈಗ ನೇರವಾಗಿ ನಿಮ್ಗೆ ಇಮೇಲ್ ಅಡ್ರೆಸ್ ಅನ್ನ ಹೇಳ್ತಾರೆ, ನೀವು ಆ ಮೂಲಕ ಆ ಒಂದು ಇಮೇಲ್ ಅಡ್ರೆಸ್ಗೆ ತಾವು ವಿಷಯಗಳನ್ನ ತಿಳಿಸಬಹುದು. ರತನ್ ಅವರೇ, ಯಾವುದು ಇಮೇಲ್ ಅಡ್ರೆಸ್? ಆ ಇಮೇಲ್ ಅಡ್ರೆಸ್ ಬರ್ಕೊಳ್ಳಿ. ಹೈಫನ್ ಅಂದ್ರೆ ಮೈನಸ್. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಅದನ್ನ ನೋಡ್ಕೊಳ್ಳಿ. ಫೋನ್ ನಂಬರ್ ಯಾವ್ದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಿದೆ ಅಥವಾ ಇಮೇಲ್ ಐಡಿ ನೀವು ಅಲ್ಲಿಗೆ ಮೇಲ್ ಕಳಿಸಬಹುದು. ಹೌದು ಸರ್. ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಇನ್ವಾಲ್ವ್ ಇದೆ. ನಾವು ಎಷ್ಟೋ ಸಲ ಇನ್ಫಾರ್ಮೇಶನ್ ಮಾಡಿದ್ರು, ಕೆಲವೊಂದು ಕಡೆ ಇದು ಮಾಡಿದ್ದೇನೆ ಸರ್. ಬೆಂಗಳೂರು DIG, IGP ಎಲ್ಲ ಇಂಟಿಮೇಷನ್ ಕೊಟ್ಟಿದ್ದೇನೆ, ಆದ್ರೂ ಏನು ಆಕ್ಷನ್ ತಗೋತಾ ಇಲ್ಲ ಸರ್. ಆಯ್ತು, ನೀವು ಆ ಮಾಹಿತಿನ ನಮ್ಮ ಡಿಪಾರ್ಟ್ಮೆಂಟ್ಗೆ ನೀವು ಶೇರ್ ಮಾಡಿ, ನಾವು ಖಂಡಿತ ಆಕ್ಷನ್ ತಗೊಳ್ತೇವೆ. ಪ್ಲೀಸ್ ಸರ್, ಪ್ಲೀಸ್. ಹಾಗೂ ವೆಬ್ಸೈಟ್ ನಲ್ಲಿ ನಮ್ಮ ಫೋನ್ ನಂಬರ್ ಹಾಗೂ ಫ್ಯಾಕ್ಸ್ ನಂಬರ್ ಕೂಡ ಇದೆ. ಅಲ್ಲಿ www.narcoticsindia.nic.in ಗೆ ಹೋಗಿ ಬೆಂಗಳೂರು ಆಫೀಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ನೀವು ಅಲ್ಲಿ ನಿಮ್ಮ ಮಾಹಿತಿಯನ್ನ ಶೇರ್ ಮಾಡಬಹುದು. ಈಗ ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಬೆಂಗಳೂರಿಂದ ಕರೆ ಇರುವಂತದ್ದು ರಮೇಶ್ ಅವರು, ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ಕಾರ, ಕೇಳಿ. ಈಗಾಗಲೇ ಇವಾಗ ನೀವೇನು ಬರೀ ಐಡೆಂಟಿಫೈ ಮಾಡುವಂತ ಕೆಲಸ ಮಾತ್ರ ಮಾಡ್ತಾ ಇದ್ದೀರಾ, ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಆಗ್ಲಿ, ಬೇರೆ ಒಂದು ಸಂಸ್ಥೆ ಆಗ್ಲಿ. ಸೊ ಈಗ ಅಕಸ್ಮಾತ್ ಬಿದ್ದುಬಿಟ್ಟಿದ್ದಾರೆ, ಸ್ವಲ್ಪ ಜೋರಾಗಿ ಮಾತಾಡಿ. ಅವ್ರು ಬಿದ್ದುಬಿಟ್ಟಿದ್ದಾರೆ, ಈ ದುಶ್ಚಟಕ್ಕೆ ಬಿದ್ದುಬಿಟ್ಟಿದ್ದಾರೆ ಈಗಾಗಲೇ. ಅವ್ರನ್ನ ವಾಪಸ್ ಕರ್ಕೊಂಡ್ ಬರುವಂತ ವ್ಯವಸ್ಥೆಗೆ ಅದಕ್ಕೆ ಏನಾದ್ರು ಪೂರಕವಾಗಿ ಏನಾದ್ರು ಮಾಡ್ತಾ ಇದ್ದಾರಾ ಅಂತ ಅಂದ್ಬಿಟ್ಟು ರತನ್ ಅವ್ರಿಗೆ ಕೇಳ್ಬೇಕು ನಾನು. ಉತ್ತರವನ್ನು ನೀಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ ಬೇಸಿಕಲಿ ಒಂದು ಡ್ರಗ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ, ಅಂದ್ರೆ ಪೊಲೀಸ್ ಇಲಾಖೆ ತರ. ಹಾಗೂ ಐಡೆಂಟಿಫೈ ಮಾಡಿದ್ರೆ, ಅಂದ್ರೆ ಅಡಿಕ್ಟ್ಸ್ಗೆ ಐಡೆಂಟಿಫೈ ಮಾಡಿದ್ರೆ ಅವರಿಗೆ ಪನಿಷ್ಮೆಂಟ್ ಇದೆ ಆಸ್ ಪರ್ ಲಾ. ಆದ್ರೆ ಲಾ ನಲ್ಲಿ ಅವರಿಗೆ ಒಂದು ಸೆಕೆಂಡ್ ಚಾನ್ಸ್ ಅನ್ನು ಕೂಡ ಕೊಡಲಾಗುತ್ತದೆ. ಏನಂದ್ರೆ ಅವರು ರಿಹಾಬಿಲಿಟೇಷನ್ ಸೆಂಟರ್ ಆಗ್ಬೋದು, ಅಂದ್ರೆ ಗವರ್ಮೆಂಟ್ ರೆಕಗ್ನೈಸ್ಡ್ ಇಂತಹ ಸೆಂಟರ್ಸ್ ಗೆ ಜಾಯ್ನ್ ಆಗಿ ಅವರು ಚಿಕಿತ್ಸೆಯನ್ನ ಕಂಪ್ಲೀಟ್ ಮಾಡಿ ಅಲ್ಲಿ ಹೋಗ್ಬೋದು. ಇದು ಒಂದು ಪ್ರಾವಿಷನ್ ಇದೆ ಲಾ ನಲ್ಲಿ.
ಈಗ ಡಾಕ್ಟರ್ ಪ್ರತಿಮಾ ಅವರೇ, ಈಗ ತಾವು ಹೇಳ್ತಾ ಇದ್ರಿ ಮಕ್ಕಳ ಜವಾಬ್ದಾರಿಗಳು ಮತ್ತು ಅವರು ಹೋಗಿ ಶಿಕ್ಷಕರನ್ನ ಭೇಟಿ ಮಾಡಬೇಕು ಅಂತ. ಆದರೆ ನಿಜವಾಗ್ಲೂ ನಾವು ಮಾತಾಡೋಣ, ಎಷ್ಟು ಶಾಲೆಗಳಲ್ಲಿ ಎಷ್ಟು ಶಿಕ್ಷಕರು ಈ ನಿಟ್ಟಿನಲ್ಲಿ ಮನೋವೈದ್ಯರಿಗಿರಬಹುದು ಅಥವಾ ಮಕ್ಕಳಿಗಿರಬಹುದು ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ, ಮಾಹಿತಿ ಕೊಡೋ ವಿಷಯದಲ್ಲಿರ್ಬಹುದು, ಅವ್ರಿಗೆ ಸಹಾಯ ಮಾಡೋ ವಿಷಯದಲ್ಲಿರ್ಬಹುದು ಅಂತೀರಾ? ನೀವೊಂದು ಬಹಳ ಮುಖ್ಯವಾದ ಒಂದು ವಿಷಯ ಎತ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ಟಿಗ್ಮಾ ಅಂತ ಹೇಳಿ, ಅಂದ್ರೆ ಕಳಂಕ. ತುಂಬಾ ಜನರಲ್ಲಿ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಸಮಾಜದಲ್ಲಿ, ನಮ್ಮ ಮನೆಯಲ್ಲಿ ನಮ್ಮ ಮಗುವಿಗೆ ಈ ತರ ತೊಂದರೆ ಆಗ್ತಾ ಇರ್ಬೋದು ಅಥವಾ ನನ್ನ ಗಂಡನಿಗೆ ಈ ತರ ತೊಂದರೆ ಆಗ್ತಾ ಇರ್ಬೋದು ಅಂತ ಹೇಳಲಿಕ್ಕೆ ಬಹಳ ಹಿಂಜರಿಕ್ತಾರೆ. ಒಂದು ಸಮಾಜದಲ್ಲಿ ಈ ತರ ತೊಂದರೆಗಳನ್ನ ಓಪನ್ ಆಗಿ ಬಂದು ಇದಕ್ಕೆ ಹೆಲ್ಪ್ ತಗೊಳ್ಳೋದು, ಸಹಾಯ ತಗೊಳ್ಳೋದು ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ನಾ ಆಗ್ಲೇ ಹೇಳ್ದೆ, ಈ ಚಟ ಅನ್ನೋದು ಇದೊಂದು ಬ್ರೈನ್ ಡಿಸಾರ್ಡರ್. ಹಾಗೆ ನಮ್ಗೆ ಬೇರೆ ಕಾಯಿಲೆಗಳು ಬರುತ್ತೋ, ಇದು ಹವ್ಯಾಸವಾಗಿ ಚಟವಾಗಿ ಮಾರೋದಕ್ಕೆ ಎಲ್ರೂ ಮಾರೋದಿಲ್ಲ ಅಲ್ವಾ, ಅದಕ್ಕೆ ಅದು ಬಹಳ ಮುಖ್ಯ. ಇದು ಮುಂಚೆ ಈ ಯಾವಾಗ ಹವ್ಯಾಸ ಆಗ್ತಾ ಇದೆಯೇನೋ ಆಗ್ಲೇ ನಿಲ್ಸೋದು ಬಹಳ ಮುಖ್ಯ. ಈ ಮೆದುಳಲ್ಲಿ ಎಲ್ಲಾ ಈ ಒಂದು ಮಾದಕ ವಸ್ತುಗಳು, ಈಗ ಸ್ಕ್ರೀನ್ ಅಲ್ಲಿ ನೋಡ್ಬೋದು ನಾವು, ನಮ್ಮ ಮೆದುಳಿನ ರಿವಾರ್ಡ್ ಸೆಂಟರ್ ಅಂತ ಇದೆ ಬ್ರೈನ್ ಅಲ್ಲಿ, ಅಲ್ಲಿ ಇವೆಲ್ಲ ಇಫೆಕ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಬಿಟ್ಟಾಗ್ಲೂ ಕೂಡ ತೊಂದರೆಗಳಾಗುತ್ತೆ, ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳಿ ಆಗುತ್ತೆ. ಆ ವಿತ್ಡ್ರಾಲ್ ಸಿಂಪ್ಟಮ್ಸ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬಿಡೋದು ಬಹಳ ಕಷ್ಟ. ಸೊ ಈ ವಿತ್ಡ್ರಾಲ್ ಸಿಂಪ್ಟಮ್ಸ್ ನಿದ್ರೆ ಬರ್ದೇ ಇರೋದು, ಬಹಳ ಚಿಡಿಚಿಡಿ ಆಗೋದು, ಅದೇ ಆ ಸೆಳೆತ ಬರೋದು, ಹಸುವಾಗದೆ ಇರೋದು, ಒಂದೊಂದು ಮಾದಕ ವಸ್ತುಗೂ ಆಗೋ ವಿತ್ಡ್ರಾಲ್ ಸಿಂಪ್ಟಮ್ಸ್ ಬೇರೆ ಬೇರೆ. ಸೊ ಚಿಕಿತ್ಸೆ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ವಿತ್ಡ್ರಾಲ್ ಸಿಂಪ್ಟಮ್ಸ್ಗೆ ಸೂಕ್ತವಾದ ಪರಿಹಾರ ಬರುತ್ತೆ. ಆಗೇನಾಗುತ್ತೆ ಆ ವ್ಯಕ್ತಿಗೆ ಅಂತ ಹೇಳಿದ್ರೆ ಇದನ್ನ ಬಿಡೋದು ಅಷ್ಟು ಕಷ್ಟ ಅಂತ ಅನ್ಸೋದಿಲ್ಲ. ಸೊ ಆಪ್ತ ಸಮಾಲೋಚನೆ ಕೂಡ ಇರಬೇಕು. ಆ ನಂತರ ಈ ವಿತ್ಡ್ರಾಲ್ ಟ್ರೀಟ್ಮೆಂಟ್ ಕೂಡ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಒಂದು ಕಾನ್ಫಿಡೆನ್ಸ್, ನಾ ಬಿಡಬಹುದು ಅನ್ನೋ ಒಂದು ಧೈರ್ಯ ಮನಸ್ಸಲ್ಲಿ ತುಂಬಿಸ್ತೀವಿ. ಆ ನಂತರ ಇದಕ್ಕೆ ರಿಲ್ಯಾಪ್ಸ್ ಆಗ್ಬಾರ್ದು, ಮತ್ತೆ ತಿರುಗಿ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಕೂಡ ರಿಲ್ಯಾಪ್ಸ್ ಪ್ರಿವೆನ್ಷನ್ ಅನ್ನೋ ಕೂಡ ಮಾಹಿತಿಗಳು ನೀಡ್ತೀವಿ. ಅದಕ್ಕೂ ಮೆಡಿಸಿನ್ಸ್ ಕೂಡ ಇದೆ, ಸಾಕಷ್ಟು ಕ್ಲಿನಿಕ್ಸ್ ಇದೆ ಈಗ. ಈ ತರ ಒಂದು ಇದು ತುಂಬಾ ಕಡೆ ನಮ್ಮ ರಾಜ್ಯದಲ್ಲಿ ಕೂಡ ಸಾಕಷ್ಟು ಹಾಸ್ಪಿಟಲ್ ಅಲ್ಲಿ ಡ್ರಗ್ ಡಿ ಅಡಿಕ್ಷನ್ ಅಂತ ಹೇಳಿ ವಿಭಾಗಗಳಿದೆ, ಅಲ್ಲಿ ಕೂಡ ಸಹಾಯ ಜನರು ಪಡಿಬಹುದು. ಬಟ್ ಒಂದ್ಸರಿ ನಾ ಹೋದೆ ಸರಿ ಹೋಗ್ಲಿಲ್ಲ ಅಂತ ಹೇಳೋದು ಉತ್ತಮ ಅಲ್ಲ. ಸ್ವಲ್ಪ ಕಂಟಿನ್ಯೂಸ್ ಆಗಿ, ಯಾಕೆಂತ ಹೇಳಿದ್ರೆ ಈ ಒಂದು ವರ್ತನೆಗಳಲ್ಲೂ ಬದಲಾವಣೆ ಆಗೋದು ಕೆಲವು ತಿಂಗಳಾಗುತ್ತೆ. ಸೊ ನಾ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಮೊದಲು ಚಿಕಿತ್ಸೆ ಪಡೆದ ನಂತರ ಫಾಲೋ ಅಪ್ಗೆ 6 ತಿಂಗಳಿಂದ 1 ವರ್ಷ ಫಾಲೋ ಅಪ್ ಇಟ್ಕೊಂಡ್ರೆ ಆ ವ್ಯಕ್ತಿ ಕಂಪ್ಲೀಟ್ ಆಗಿ ಇದನ್ನ ಬಿಡೋದಕ್ಕೆ ಚಾನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ನಾರ್ಕೋಟಿಕ್ಸ್ ಸಂಬಂಧಪಟ್ಟಂತೆ ಈಗ ನೀವು ಕಂಟ್ರೋಲ್ ಮಾಡ್ತಿರೋದ್ರಿಂದ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಿದ್ದೀರಾ, ಮತ್ತೆ ಶಾಲಾ ಶಿಕ್ಷಕರಿಗೂ ಕೂಡ ಅಲ್ಲೇ ಒಂದು ಮಾಹಿತಿಯನ್ನು ನೀಡ್ತಿದ್ದೀರಾ. ಇವ್ರಿಗೆ ಬಿಟ್ಟು ಬೇರೆಯವ್ರಿಗೂ ಕೂಡ ತರಬೇತಿಯನ್ನು ನೀಡುವಂಥದ್ದು ಏನಾದರೂ ಮಾಡ್ತಿದ್ದೀರಾ? ಬೇರೆಯವರಿಗೆ ಅಂದ್ರೆ ಈಗ ನಾವು ಟ್ರೈನಿಂಗ್ ಅಂತ ಕೊಡ್ತಾ ಇದ್ದೇವೆ. ಯಾರಿಗೆ ಅಂದ್ರೆ ಸರ್ಕಾರಿ ಇಲಾಖೆಗೆ. ಈಗ ಅದಕ್ಕಿಂತ ಮುಂಚೆ ಒಂದು ಕರೆಯನ್ನು ತೆಗೆದುಕೊಂಬೋಣ, ಬೆಂಗಳೂರಿಂದ ಕರೆಯುವಂಥದ್ದು. ನವೀನ್ ಅವರ ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ನಮಸ್ಕಾರ. ನಮಸ್ಕಾರ, ಕೇಳಿ ಸರ್. ಈಗ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ನೀವು ಕೊಡ್ತಿರೋ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ, ಬಟ್ ಇಲ್ಲೊಂದು ವಿಚಿತ್ರ ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಅತಿ ಹೆಚ್ಚು ದೇಶದಲ್ಲಿ ನಕಲಿ ಔಷಧಿ ಮಳಿಗಳಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಈಗ ಏನಾಗ್ತದೆ ಅಂದ್ರೆ, ಆ ಔಷಧಿಗಳನ್ನ ತಗೊಂಡಾಗಲೂ ಕೂಡ ರೋಗಿಗಳು ತಮ್ಮ ರೋಗಕ್ಕೆ ಔಷಧಿ ಜೊತೆನಲ್ಲಿ ಅದಕ್ಕೆ ವ್ಯಸನಗಳಾಗುವಂತ ಅವಕಾಶಗಳು ಇದ್ದಾವೆ. ಜೊತೆಗೆ ಈ ಔಷಧಿ ತಗೊಳ್ಳೋದ್ರಿಂದ ನಿಜವಾದ ಕಾಯಿಲೆಗೆ ಏನಾಗ್ಬೇಕಾಗಿತ್ತು, ಏನು ಪರಿಹಾರ ಸಿಗಬೇಕಿತ್ತು, ಅದ್ರ ಬದಲಿಗೆ ಬಂದು ಬೇರೆ ಕಾರ್ಯಗಳು ಬರುವಂತ ಅವಕಾಶಗಳಿದ್ದಾವೆ. ಈ ಔಷಧಿಗಳನ್ನ ನಾವು ರೋಗಿಗಳನ್ನ ತಗೊಳ್ಳುವಾಗ ನಮಗೆ ಗೊತ್ತಾಗೋದಿಲ್ಲ, ಡಾಕ್ಟರ್ಗಳಿಗೆ ಗೊತ್ತಾಗ್ತದೆ. ನಾವು ಹೆಂಗೆ ಕಣ್ಣಿಟ್ಕೊಳ್ಬಹುದು, ಇದ್ರ ಬಗ್ಗೆ ಹೇಗೆ ನಾವು? ಹೌದು ಹೌದು. ಇದಕ್ಕೆ ರತನ್ ಅವ್ರು ತಾವೇನು ಹೇಳ್ತೀರಾ? ಯಾಕೆಂದ್ರೆ ನಕಲಿ ಔಷಧಿಗಳು ಸಂಬಂಧಪಟ್ಟಂತೆ ಅವ್ರು ಹೇಳ್ತಾ ಇದಾರೆ ಈ ತರ ಮಾರ್ಕೆಟ್ನಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ನಿಟ್ಟಿನಲ್ಲಿ ಏನಾದ್ರು ತಾವು ಗಮನಿಸುವಂತ ಕೆಲಸಗಳು ಮಾಡಬಹುದಾ ಅಂತ? ನಕಲಿ ಔಷಧಿಗಳು ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದಲ್ಲ, ಇದು ಆಕ್ಚುಲಿ ಡ್ರಗ್ ಕಂಟ್ರೋಲರ್ ಆಫೀಸ್ಗೆ ಸಂಬಂಧಪಟ್ಟದ್ದು. ನಮ್ಮ ಡಿಪಾರ್ಟ್ಮೆಂಟ್ ಏನಿದ್ರು ಒಂದು ನಾರ್ಕೋಟಿಕ್ ಡ್ರಗ್ಸ್ ರಿಲೇಟೆಡ್ ಸಂಬಂಧಪಟ್ಟ. ಹಾಗಿದ್ರೆ ಡಾಕ್ಟರ್ ಪ್ರತಿಮಾ ಅವರೇ, ಈಗ ಈ ನಕಲಿ ಔಷಧಿ ಬಗ್ಗೆ ತಾವು ಅವ್ರು ಹೇಳ್ತಾ ಇದ್ರು, ಈ ತರದನ್ನ ಬಳಸುವಂತ ಉದಾಹರಣೆಗಳೇನಾದ್ರೂ ಇದೆಯಾ? ಹೇಗೆ? ನೀವು 2 ವಿಷಯ ಹೇಳ್ತಾ ಇದ್ರಿ, ಒಂದು ನಕಲಿ ಔಷಧಿಗಳು, ಇನ್ನೊಂದು ಈ ಔಷಧಿಗಳ ಜೊತೆನಲ್ಲಿ ಈ ಬೇರೆ ತರ ವಸ್ತುಗಳನ್ನು ಪ್ರಯೋಗ ಮಾಡಿದ್ರೆ ತೊಂದರೆ ಏನಾಗುತ್ತೆ ಅಂತ ಹೇಳಿ. ಈಗ ನಮ್ಮ ದೇಶದಲ್ಲಿ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಪ್ರೋಗ್ರಾಮ್ ಅಂತ ಹಮ್ಮಿಸ್ಕೊಂಡಿದ್ದಾರೆ. ಅಂತ ಹೇಳಿದ್ರೆ ಇದು ಹಾರ್ಟ್ ಡಿಸೀಸು, ಡಯಾಬಿಟೀಸು, ಕ್ಯಾನ್ಸರು, ಶ್ವಾಸಕೋಶದ ತೊಂದರೆಗಳು, ಮಾನಸಿಕ ತೊಂದರೆಗಳು, ಇದನ್ನೆಲ್ಲ ತಡೆಗಟ್ಟೋದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹುಡುಕೊಂಡಿದ್ದಾರೆ. ಈ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ
ತಂಬಾಕು, ಮದ್ಯ, ಮಾದಕ ವಸ್ತುಗಳು ಎಲ್ಲ ಸಂಬಂಧಪಟ್ಟಿರೋದು. ಸೊ ಈ ತರ ಕಾಯಿಲೆಗೆ ರಿಸ್ಕ್ ಇದೆ ಅಂತ ಹೇಳಿದಾಗ ಈ ಚಿತ್ರದಲ್ಲಿ ನೋಡ್ಬೋದು ನೀವು, ಈ ತರ ಕಾಯಿಲೆಗಳಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಡ್ರಗ್ಸ್, ತಂಬಾಕು, ಮತ್ತೆ ಸರಿಯಾಗಿ ಊಟ ಮಾಡದೇ ಇರೋದು, ಜೀವನ ಶೈಲಿ ಅಂಶಗಳು, ಮತ್ತೆ ಸರಿಯಾಗಿ ಸಾಕಷ್ಟು ಎಕ್ಸಸೈಸ್ ಇಲ್ಲದೆ ಇರೋದು. ಸೊ ನಾವು ಏನು ಮುಖ್ಯವಾದದ್ದು ಏನಂತ ಹೇಳಿದ್ರೆ, ನಾವು ಇದು ಯಾವುದನ್ನೇ ಪ್ರಯೋಗ ಮಾಡಿದ್ರು ನಮ್ಮ ಆರೋಗ್ಯಕ್ಕೆ ಹಾನಿ ಆಗ್ಬೋದು. ಆ ಒಂದು ಮಾದಕ ವಸ್ತುವಿನಿಂದಲೇ ಹಾನಿ ಆಗ್ಬೋದು, ಬೇರೆ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ಬೋದು. ಸೊ ನಾವು ವೈದ್ಯರ ಹತ್ರ ಹೋದಾಗ ನಾವು ಯಾವ ಕಾರಣಕ್ಕೆ ಯಾವ ಔಷಧಿಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಬೇಕು. ನಾವೇ ಜಾಗೃತ ಆಗಿ ಕೇಳ್ಬೇಕು. ಇದು ಶ್ವಾಸಕೋಶದ ತೊಂದರೆಗಾ, ಇದು ನಿದ್ರೆಗಾ, ಇದನ್ನ ತಗೊಂಡ್ರೆ ಏನಾಗತ್ತೆ, ಎಷ್ಟು ದಿವಸ ತಗೊಳ್ಬೇಕು, ಮತ್ತೆ ನಾನು ಯಾವಾಗ ಇದನ್ನ ಪ್ರಿಸ್ಕ್ರಿಪ್ಷನ್ ರೆನ್ಯೂ ಮಾಡಿಸ್ಕೊಳ್ಬೇಕು ಅಂತ ಸ್ವಲ್ಪ ಹುಷಾರಾಗಿದ್ರೆ ಇದನ್ನ ಸಾಕಷ್ಟು ತಡೆಗಟ್ಟಬಹುದು ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ಇದು ಮುಖ್ಯವಾಗಿ ಜನಗಳೇ ಕೇಳೋದಕ್ಕಿಂತ ವೈದ್ಯರು ಹೇಳಿದ್ರೆ ತುಂಬಾ ಮುಖ್ಯ ಅನ್ಸುತ್ತಲ್ವಾ? ನೀವ್ ಹೇಳ್ತಾ ಇರೋದು ಬಹಳ ಮುಖ್ಯ. ವೈದ್ಯರ ಜವಾಬ್ದಾರಿ ಇದರಲ್ಲಿ ಇದೆ ಅಂತ ಹೇಳೋದು ಏನು, ನಾನು ಅದಕ್ಕೆ ಮೊದಲೇ ನಾನು ಆಗ್ಲೇ ಹೇಳ್ದೆ ನಿಮ್ಗೆ. ಸೊ ಆಕ್ಚುಲಿ ನಾವು ವೈದ್ಯರಿಗೂ ತರಬೇತಿ ನೀಡ್ತಾ ಇದ್ದೀವಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ 10 ವರ್ಷದ ಹಿಂದೆ ಏನು ಜನ ದುರುಪಯೋಗ ಮಾಡ್ತಾ ಇದ್ರು, ಈ ಮಾದಕ ವಸ್ತುವಿನ ದುರುಪಯೋಗ ಏನಾಗ್ತಿತ್ತು, ಈಗಾಗ್ಲೇ ವ್ಯತ್ಯಾಸವಾಗ್ಬಿಟ್ಟಿದೆ. ಈಗ ಬೇರೆ ಬೇರೆ ತರ ಪೇನ್ ಕಿಲ್ಲರ್ಸ್ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ. ಅದನ್ನ ಜನರು ದುರುಪಯೋಗ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತರ ಮೆಡಿಸಿನ್ಸ್ ಬೇಕಾದ ಪೇಷಂಟ್ಗಳು ಕೂಡ ಸಿಗೋದು ಬಹಳ ಕಷ್ಟವಾಗ್ಬಿಡುತ್ತೆ. ಅದಕ್ಕೋಸ್ಕರ ಹುಷಾರಾಗಿರ್ಬೇಕು. ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಹೊಸದುರ್ಗದಿಂದ ಕರೆ ಇರುವಂತದ್ದು ಕೃಷ್ಣ ಅವರ, ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ಕಾರ ಸರ್. ನಮಸ್ಕಾರ. ನಾವು ಕೃಷ್ಣ ಅಂತ. ಕೇಳಿ. ಸರ್, ಪೊಲೀಸ್ನವರು ಧೂಮಪಾನ ನಿಷೇಧ ಮಾಡಿದ್ರೆ ಹಿಡ್ಕೊಂಡು ಹೋಗ್ತಾರೆ. ಬಟ್ ಅವ್ರ ಮೇಲೆ ಕಾನೂನು ಯಾವ ರೀತಿ ಜರುಗಿಸ್ತಾರೆ ಅಂತ. ಬಟ್ ಅವ್ರನ್ನ ಹಾಗೆ ಬಿಡ್ತಾರೆ, ಕೆಲವು ಟೈಮು ಕರ್ಕೊಂಡು ಹೋಗ್ತಾರೆ, ಹಾಗೆ ಬಿಟ್ಟು ಬಿಡ್ತಾರೆ. ಯಾವ ರೀತಿ ಕ್ರಮ ತಗೊಂತವ್ರೆ ಅಂತ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಕೇಳಬೇಕಾಗತ್ತೆ. ಆದ್ರೆ ಇಲ್ಲಿ ನಮ್ಮ ಜೊತೆಲಿ ಇರುವಂತ ಅಧಿಕಾರಿಗಳಿರ್ಬಹುದು ಅಥವಾ ಡಾಕ್ಟರ್ ಇರಬಹುದು, ಇದಕ್ಕೆ ವ್ಯಸನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ರೆ ಉತ್ತರಿಸಬಹುದು. ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವ್ ಹೇಳಿದ್ರೆ ಆಕ್ಚುಲಿ ಪೊಲೀಸ್ ಅವ್ರು ಯಾರು ಕರ್ಕೊಂಡು ಹೋಗ್ಬಿಡೋದಿಲ್ಲ ಅಂತ. ಇದು ಯಾತಕ್ ಕಾನೂನು ಮಾಡಿರೋದು ಅಂತ ಹೇಳಿದ್ರೆ, ಇದನ್ನ ಡಿಸ್ಕರೇಜ್ ಮಾಡ್ಬೇಕು ಸಮಾಜದಲ್ಲಿ ಅಂತ ಹೇಳಿ, ಮತ್ತವರಿಗೆ ಹಾನಿ ಆಗ್ಬಾರ್ದು ಅಂತ ಹೇಳಿ. ಸೊ ಈ ಕಾನೂನಿನ ಸ್ಪಿರಿಟ್ ಏನು ಅಂತ ಅರ್ಥ ಮಾಡ್ಕೊಂಡು ನಾವು ಇದನ್ನ ಸಮಾಜದಲ್ಲಿ ಮಾಡಬಾರ್ದು ಅಂತ ಹೇಳಿ, ತುಂಬಾ ಜನ ಸ್ಮೋಕರ್ಸ್ ನಮ್ಗೆ ಹೇಳ್ತಾರೆ, ಅಟ್ಲೀಸ್ಟ್ ಈ ತರ ಪಬ್ಲಿಕ್ ಪ್ಲೇಸಸ್ ಇಂದ ಅಲ್ಲಿ ನಿಷೇಧ ಮಾಡಿರೋದ್ರಿಂದ ನಮ್ಗೆ ಅಲ್ಲಿ ಅವಕಾಶ ಸಿಗೋದಿಲ್ಲ. ಸೊ ಆಕ್ಚುಲಿ ಕಡಿಮೆ ಮಾಡ್ಕೊಂಡಿದ್ದೀವಿ ಅಂತ ಸಾಕಷ್ಟು ಅರ್ಲಿ ಸ್ಮೋಕರ್ಸ್ ಅಂತ ಹೇಳಿದ್ರೆ, ಯಾವಾಗ್ಲೂ ಒಮ್ಮೆ ಸ್ಮೋಕ್ ಮಾಡೋರು ನಮ್ಗೆ ಹೇಳಿದ್ದಾರೆ, ಇದರಿಂದ ನಮ್ಗೆ ಸ್ಮೋಕ್ ಮಾಡ್ಬೇಕು ಅಂತ, ಅದು ಕಡಿಮೆ ಆಗಿದೆ ಅಂತ ಹೇಳಿ. ಬಟ್ ಇದಕ್ಕೆ ಚಟ ಆದವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಕಾನೂನು ಇರ್ಲಿ ಬಿಡ್ಲಿ, ಅವ್ರು ಉಪಯೋಗಿಸ್ಕೊಂಡು ಹೋಗ್ತಾರೆ, ಅವರಿಗೆ ಸಹಾಯ ಬೇಕು. ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಬೆಂಗಳೂರಿಂದ ಕರೆ ಇರುವಂತದ್ದು ಲತಾ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ, ಕೇಳಿ ತಮ್ಮ ಪ್ರಶ್ನೆಯನ್ನ ಲತಾ ಅವರೇ. ಸರ್, ಈಗ ಸುಮಾರು ಕಡೆಯಲ್ಲಿ ಅಂಗಡಿಗಳಲ್ಲೆಲ್ಲ ಈ ಡ್ರಗ್ಸ್ ಅದೆಲ್ಲ ಮಾರ್ತಾರಲ್ಲ ಸರ್, ಅದರಿಂದ ಈ ಸ್ಟೂಡೆಂಟ್ಸ್, ಕೆಲವು ನಾರ್ತ್ ಇಂಡಿಯನ್ ಸ್ಟೂಡೆಂಟ್ಸ್ ಗಳು ಬಂದ್ಬಿಟ್ಟು ಅವರೇ ತಗೊಳ್ತಾರೆ, ಕೆಲವು ಅಂಗಡಿಯವರು ನೋಡ್ಬಿಟ್ಟು ಕೊಡ್ತಾರೆ. ಇದನ್ನ ಯಾವ ತರ ತಡೆ ಹಿಡಿತೀರ? ಅಮ್ಮ, ಇದು ಎಲ್ಲಾ ಸ್ಟೂಡೆಂಟ್ಸ್ ಅಲ್ಲ, ಈ ಕಡೆ ಯಾವ್ದಾದ್ರು ದೇಶದ ಒಂದು ಭಾಗದಿಂದ ಬರ್ತಾರೆ ಅಂತ ಹೇಳಲಿಕ್ಕೆ ನಾ ಇಷ್ಟಪಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ದೇಶದಿಂದ ಒಂದೊಂದ್ ಕಡೆಯಿಂದ ಒಂದೊಂದ್ ಕಡೆ ಹರಡ್ಕೊಂಡು ಹೋಗ್ತಾ ಇದೆ. ಸೊ ಈಗಂತೂ ಎಲ್ಲಾ ಕಡೆಯಿಂದಲೂ ಈ ತರ ಮಕ್ಕಳು ಬಂದಿದ್ದಾರೆ. ನನ್ಗೆ ಹೇಳಿದ್ನಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮಕ್ಕಳು ಈ ತರ ಒಂದು ನಶೆಗೆ ಚಟ ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಯಾಕೆ ನೀವು ಹೇಳ್ತಾ ಇರೋದು ಒಂದು ಬಹಳ ಮುಖ್ಯವಾದ ಒಂದು ವಿಷಯ ಎತ್ತಾ ಇದ್ದೀರಿ ಅಂತ ಹೇಳಿದ್ರೆ, ಫಾರ್ಮಸಿಗಳಲ್ಲಿ ಯಾರು ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಈ ತರ ಮಾದಕ ವಸ್ತುಗಳ ಒಂದು ಖರೀದಿಗೆ ಅವಕಾಶ ಕೊಡ್ಕೂಡ್ದು ಅಂತ ಹೇಳಿದ್ರೆ, ವ್ಯಾಲಿಡ್ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ಈ ತರ ಮೆಡಿಸಿನ್ಸ್ನ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಡ್ರಗ್ ಕಂಟ್ರೋಲರ್ಗೆ ನಾವು ಆಕ್ಚುಲಿ ಕಂಪ್ಲೇಂಟ್ ಮಾಡ್ಬೋದು, ಈ ತರ ಆಗ್ತಾ ಇದೆ, ಈ ಫಾರ್ಮಸಿಯಲ್ಲಿ ಈ ತರ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಅವರು ಸೂಕ್ತವಾದ ಒಂದು ಇದನ್ನು ತಗೊಳ್ತಾರೆ. ಮತ್ತೆ ರತನ್ ಅವರೇ, ಈಗ ಸಾಮಾನ್ಯವಾಗಿ ಯಾವುದೋ ಒಬ್ಬ ವ್ಯಕ್ತಿ ಈಗಾಗಲೇ ನಮಗೆ ಕರೆ ಮಾಡಿದವ್ರು ಹೇಳ್ತಿದ್ರು, ನೋಡಿ ನನಗೆ ಮಾಹಿತಿ ಇದೆ, ನಾನು ನಿಮ್ಗೆ ಮಾಹಿತಿ ಕೊಡಬೇಕು ಅಂತಿದ್ದೀನಿ ಅಂತ. ಆದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲೋ ಸ್ವಲ್ಪ ಹಿಂಜರಿತೀವಿ, ನನ್ನ ಹೆಸರು ಎಲ್ಲೋ ನಾಳೆ ದಿವಸ ಗೊತ್ತಾದ್ರೆ ಹೇಗಪ್ಪ ಅಂತ ಅಂದ್ಬಿಟ್ಟು. ಈ ನಿಟ್ಟಿನಲ್ಲಿ ತಾವೇನು ಹೇಳ್ತೀರಾ? ಇದ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ, ಯಾರ್ದಾದ್ರೂ ಮಾಹಿತಿ ಇದ್ರೆ ಅವರು ನಮ್ಮ ಹತ್ರ ಬಂದು ಶೇರ್ ಮಾಡಬಹುದು. ಹಾಗೆ ಅವರ ಹೆಸರು ಅಥವಾ ಯಾವುದೇ ಆದ ಡೀಟೇಲ್ಸ್ ಎಲ್ಲೂ ಕೂಡ ಶೇರ್ ಮಾಡೋದಿಲ್ಲ. ಯಾವುದೇ ಕಾರಣಕ್ಕಾಗ್ಲಿ ಯಾರೇ ಕೇಳಲಿ ಅವರು ಶೇರ್ ಮಾಡೋ ಹಾಗೆ ಇಲ್ಲ. ಅವರ ಡೀಟೇಲ್ಸ್ ಸೀಕ್ರೆಟ್ ಆಗಿ ಇಟ್ಟಿರ್ತೀವಿ.
ಹಾಗೂ ಅವ್ರು ಏನು ಮಾಹಿತಿ ಕೊಡ್ತಾರೆ ಅದು ಕರೆಕ್ಟ್ ಆಗಿದ್ದಲ್ಲಿ ಅದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೇವೆ. ಅಂದ್ರೆ ಒಟ್ಟಿನಲ್ಲಿ ಯಾರೇ ಆಗ್ಲಿ ತಮ್ಗೆ ಒಂದು ಮಾಹಿತಿಯನ್ನ ನೀಡಿದ್ರು ಕೂಡ ಅವ್ರ ಹೆಸರನ್ನ ತಾವು ಗುಪ್ತವಾಗಿ ಇಟ್ಟಿರ್ತೀರಾ, ಅವರ ಹೆಸರಾಗ್ಲಿ ಅಥವಾ ಯಾವುದೇ ಮಾಹಿತಿ ಬೇರೆಯವ್ರಿಗೆ ಯಾರಿಗೂ ಲಭ್ಯ ಆಗೋದಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ? ಹೌದು, ಖಂಡಿತ. ಹಾಗಿದ್ರೆ ಈಗ ಡಾಕ್ಟರ್ ಪ್ರತಿಮಾ ಅವರೇ, ಈ ವ್ಯಸನಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡ್ಬೇಕಾದ್ರೆ ಈ ಆರ್ಥಿಕತೆ ಮತ್ತೆ ವ್ಯಸನ ಇವೆರಡರ ನಡುವೆ ಏನಾದ್ರು ಸಂಬಂಧ ಇದೆಯಾ ಅಂತ? ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಥಿಕತೆ ಎರಡು ರೀತಿಯಲ್ಲೂ ಕೂಡ ಇದ್ರ ಮೇಲೆ ಪರಿಣಾಮ ಬೀರುತ್ತೆ. ಸಂಶೋಧನೆ ಪ್ರಕಾರ ಎಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಕಷ್ಟವಾಗಿದೆಯೋ, ಎಲ್ಲಿ ಒತ್ತಡಗಳು ಜಾಸ್ತಿ ಇದೆಯೋ ಅಲ್ಲಿ ಇವೆಲ್ಲ ಜಾಸ್ತಿ ಆಗುತ್ತೆ ಅಂತ ತಿಳಿದು ಬಂದಿದೆ. ಮದ್ಯ ಇರ್ಲಿ, ಮಾದಕ ವಸ್ತು ಇರ್ಲಿ ಅಥವಾ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಎಕನಾಮಿಕ್ ಬೆಳವಣಿಗೆ ಬರ್ತಾ ಇದೆಯೋ, ಡಿಸ್ಪೋಸಬಲ್ ಇನ್ಕಮ್ಸ್ ಅಂತ ಹೇಳ್ತೀವಿ, ನಮಗೆ ಹೆಚ್ಚು ಹಣ ಇದೆಯೋ, ನಮಗೆ ಬೇರೆ ಯಾವ್ದೋ ಆಕರ್ಷಣೆ ಇಲ್ಲದೆ ಇದ್ದಾಗ ಏನಾಗುತ್ತೆ, ಆಗ್ಲೂ ಕೂಡ ನಾವು ಇದಕ್ಕೆ ಹೋಗ್ತೇವೆ. ಸೊ ಡ್ರಗ್ಸ್ ಎಲ್ಲಿ ಯಾರಿಗೆ ಎಷ್ಟು ಶ್ರೀಮಂತರು ಬಡವರು ಅಂತ ನೋಡೋದಿಲ್ಲ, ಡ್ರಗ್ಸ್ ಏನೆ, ಎಲ್ಲರ ಮೇಲೂ ಆಗುವಂತ ಪರಿಣಾಮಗಳು ಅದೇನೆ. ಆದ್ರೆ ಹೆಚ್ಚಾಗಿ ಯಾರಲ್ಲಿ ಶ್ರೀಮಂತರಲ್ಲ ಬಡವರು ಎರಡರಲ್ಲೂ ಇಬ್ರಲ್ಲೂ. ಅದೇ ರೀತಿನಲ್ಲೇ ನಾವೀಗ ನೀವೊಂದು ಮಾತು ಹೇಳ್ತಾ ಇದ್ರಿ, ಮಹಿಳೆಯರು ಅಂತ ಒಂದು ಕಡೆ ಆಕರ್ಷಣೆ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ನನ್ಗೊಂದು ಕುತೂಹಲ ಏನು ಅಂತಂದ್ರೆ, ಯುವಕರು ಅಥವಾ ಪುರುಷರು ಅಂತ ಇಟ್ಕೊಳ್ಳೋಣ, ಮತ್ತೆ ಮಹಿಳೆಯರು, ಇವರಿಬ್ಬರಲ್ಲೂ ಕೂಡ ಹೆಚ್ಚು ಯಾರು ಬಳಸ್ತಿದ್ದಾರೆ ಅಂತ? ಸಾಧಾರಣವಾಗಿ ಮುಂಚೆ ಎಲ್ಲ ನಾವೇನ್ ಹೇಳ್ತಿದ್ವಿ ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಬಗ್ಗೆ ಮಾತನಾಡ್ತಾನೆ ಇರ್ಲಿಲ್ಲ, ಇದು ಬರೀ ಗಂಡಸರಲ್ಲಿ ಮಾತ್ರ ಆಗುವಂತ ತೊಂದರೆ ಅಂತ ಹೇಳಿ. ಆಕ್ಚುಲಿ ನಮ್ಮ ದೇಶದಲ್ಲಿ ಸರ್ವೆಗಳೆಲ್ಲ ಆಗಿದ್ದು ಬರೀ ಗಂಡಸರಲ್ಲಿ ಮಾತ್ರ, ಇನ್ಫ್ಯಾಕ್ಟ್ 2004 ಆದ್ರೆ ಈಚೆಗೆ ಈ ಒಂದು 10-15 ವರ್ಷದಲ್ಲಿ ಹೆಂಗಸರಲ್ಲೂ ಈ ಒಂಥರ ಈ ಅಭ್ಯಾಸಗಳು ಶುರು ಆಗ್ತಾ ಇದೆ, ಹೆಚ್ಚು ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಹೆಚ್ಚು ಪ್ರಮಾಣದಲ್ಲಿ ಟ್ರೀಟ್ಮೆಂಟ್ ಬರ್ತಾ ಇದ್ದಾರೆ. ಅದು ಒಂದು ನನ್ನ ಕೇಳಿದ್ರೆ ಅದು ಒಂದು ಸಂತೋಷವಾದ ವಿಷಯ. ಇದನ್ನ ಒಂಥರ ಗುಪ್ತವಾಗಿ ಇಟ್ಕೊಳ್ದೇನೆ ನನಗೆ ಸಹಾಯ ಬೇಕು ಅಂತ ಮುಂದೆ ಬರ್ತಿದ್ದಾರೆ. ನಮ್ಮಲ್ಲಿ ಸಾಕಷ್ಟು ಜನ ಇದು ಆಂಟ್ರಪ್ರನರ್ಸ್ ಇರ್ಬೋದು, ಕೂಲಿ ಕೆಲಸ ಮಾಡೋರು ಇರ್ಬೋದು, ಬಸ್ ಕಂಡಕ್ಟರ್ಸ್ ಇರ್ಬೋದು, ಈ ತರ ಸಾಕಷ್ಟು ಸಮಾಜದಲ್ಲಿ ಎಲ್ಲಾ ಕಡೆಯಿಂದಲೂ ಜನ, ಹೌಸ್ ವೈಫ್ಸ್ ಇರ್ಬೋದು, ಎಲ್ಲಾ ಕಡೆಯಿಂದಲೂ ಕೂಡ ಸಹಾಯಕ್ಕೆ ಬರ್ತಾ ಇದ್ದಾರೆ. ಸಹಾಯ ಇದೆಯಾ ಅಂತ ಕೇಳ್ತಾ ಇದ್ರೆ, ಆದ್ರೆ ಇದಕ್ಕೆ ಪೂರಕವಾಗಿ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಒಂದು ಕರೆಯನ್ನ ತೆಗೆದುಕೊಂಬೋಣ. ಬೆಂಗಳೂರಿಂದ ಕರೆಯುವಂಥದ್ದು ವಾಣಿಯವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಈಗ ಬೇರೆ ಟಿವಿ ಚಾನೆಲ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಡಿ ಅಡಿಕ್ಷನ್, ಈ ತರ ಔಷಧಿಗಳು ತಗೊಳ್ಳಿ ಹುಷಾರಾಗುತ್ತೆ ಹಾಗೆ ಅಂತ. ಅದು ಸರಿನಾ ತಪ್ಪಾ? ಅದು ಉತ್ತರವನ್ನ ನೀಡ್ತಾರೆ. ವಾಣಿಯವರೇ, ನೀವು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ದಯವಿಟ್ಟು ಈ ತರ ಜಾಹೀರಾತುಗಳು ಬಂದಾಗ ಅದ್ರ ಬಗ್ಗೆ ಸಾಕಷ್ಟು ನೀವು ಸಂಶೋಧನೆ ಮಾಡಿ ಅದರ ಒಳ್ಳೇದೇನು ಕೆಟ್ಟದೇನು ಅಂತ ಯಾರನ್ನ ಹತ್ರ ಕೇಳಿ ಅದನ್ನ ದಯವಿಟ್ಟು ಮುಂದೆ ತಗೊಳ್ಳಿ. ಯಾಕೆಂತ ಹೇಳಿದ್ರೆ ಸಾಕಷ್ಟು ಜಾಹೀರಾತುಗಳು ಬರ್ತಾ ಇದೆ, ಜನರಿಗೆ ತಪ್ಪು ಮಾಹಿತಿ ಕೂಡ ಕೊಡ್ತಾ ಇರೋದು ಉಂಟು, ಸಾಕಷ್ಟು ಆರ್ಥಿಕವಾಗಿ ಲುಕ್ಸಾನ್ ಕೂಡ ಮಾಡ್ತಾ ಇರೋದು ಉಂಟು. ಸೊ ದಯವಿಟ್ಟು ಎಲ್ಲ ಸ್ಟ್ಯಾಂಡರ್ಡ್ ಒಳ್ಳೆ ಗೊತ್ತಿರೋ ಕಡೆ ಹೋಗಿ, ವೆಲ್ ಎಸ್ಟಾಬ್ಲಿಷ್ಡ್ ಡ್ರಗ್ ಟ್ರೀಟ್ಮೆಂಟ್ ಸೆಂಟರ್ಗೆ ಹೋಗೋದು ಒಳ್ಳೆಯದು. ಶಾರ್ಟ್ಕಟ್ ಯಾರೋ ಒಂದು ವಾರದಲ್ಲಿ ಸರಿ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ, ಇದಕ್ಕೆ ಯಾವುದು ಮ್ಯಾಜಿಕ್ ಪಿಲ್ ಅನ್ನೋದಿಲ್ಲ. ಅದಕ್ಕೋಸ್ಕರ ಬಹಳ ಅರ್ಥ ಮಾಡಿಕೊಂಡು ಎಲ್ಲಿ ನಿಮಗೆ ಸೂಕ್ತವಾದ ಸಲಹೆ ಸಿಗುತ್ತೋ ದಯವಿಟ್ಟು ಅಲ್ಲಿಗೆ ಹೋಗಿ. ಹಾಗಿದ್ರೆ ಈಗ ಇವರು ಕೇಳಿದಂಥ ಪ್ರಶ್ನೆಗೆ ಪೂರಕವಾಗಿ ನಾನು ಕೇಳೋದಾದ್ರೆ, ಅವ್ರು ಹೇಳ್ತಾ ಇರೋದೇನೋ ಔಷಧಿಗಳು ಈ ರೀತಿಯಲ್ಲಿ ಜಾಹೀರಾತಿನಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಅದು ಬಿಟ್ಬೋಣ. ಆದ್ರೆ ಔಷಧಿಗಳಿದೆಯಾ ನಾವು ಈ ತರದ್ದು ಒಳ್ಳೆ ಇದನ್ನ ಆಗ್ಬೇಕು ಅನ್ನೋದಕ್ಕೆ? ನಾ ಆಗ್ಲೇ ಹೇಳ್ದ ಹಾಗೆ ಅಡಿಕ್ಷನ್ ಇಸ್ ಅ ಬ್ರೈನ್ ಡಿಸೀಸ್ ಅಂತ ಹೇಳಿದೆ. ಸೊ ಅಡಿಕ್ಷನ್ ಬಿಡ್ಬೇಕಾದ್ರೆ ಸಾಕಷ್ಟು ಜನಕ್ಕೆ ರಿಲ್ಯಾಪ್ಸ್ ಆಗೋ ಒಂದು ಸನ್ನಿವೇಶ ಬರುತ್ತೆ. ಸೊ ನಮ್ಮಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಈಗ ಫಾಲೋ ಅಪ್ ಅಂಡ್ ಆಫ್ಟರ್ ಕೇರ್ ಅಂತ ಮಾಡಿ ಜನ ನಮ್ಮಲ್ಲಿ ಚಿಕಿತ್ಸೆ ತಗೊಂಡು ಹೋದಾದ ನಂತರ ಕೂಡ ಅವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡು ಸ್ವಲ್ಪ ಕಾಲ್ ಜಾರದ್ರೆ ಮುಗಿಸ್ ಬಿಡ್ಬೇಡಿ, ತಿರ್ಗಿ ಬಂದ್ಬಿಡಿ ಅಂತ ಹೇಳಿ ಒಂದು ಮಾಡ್ಕೊಂಡಿರೋದ್ರಿಂದ ಈಗ ಆಲ್ಮೋಸ್ಟ್ ನಮಗೆ 70% to 80% ಜನರ ಮಾಹಿತಿ, ಫಾಲೋ ಅಪ್ ಮಾಹಿತಿ ಸಿಕ್ಕಿ ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಅವ್ರಿಗೆ ತಿರುಗಿ ಪುನಃ ಚಿಕಿತ್ಸೆ ನೀಡ್ತೀವಿ. ನೀವು ಹೇಳಿದಾಗ ರಿಲ್ಯಾಪ್ಸ್ ಪ್ರಿವೆನ್ಷನ್ಗೆ ಔಷಧಿಗಳು ಕೂಡ ಇದೆ ಈಗ. ಅಂಡ್ ಆಪ್ತ ಸಮಾಲೋಚನೆ ಕೂಡ ಸಾಕಷ್ಟಿದೆ. ಇಂಡಿವಿಜುವಲ್ ಕೌನ್ಸಿಲಿಂಗ್, ಫ್ಯಾಮಿಲಿ ಕೌನ್ಸಿಲಿಂಗ್ ಕೂಡ ಬಹಳ ಮುಖ್ಯವಾದದ್ದು. ಯಾಕೆ ಅಂತ ಹೇಳಿದ್ರೆ ಈ ರಿಲ್ಯಾಪ್ಸ್ ಆಗೋದಕ್ಕೆ ಸಾಕಷ್ಟು ಕಾರಣಗಳಿರುತ್ತವೆ. ಒಂದು ಈ ತರ ಸೆಳೆತ ಬರೋದು, ಇನ್ನೊಂದು ಒತ್ತಡ. ಸಂಸಾರದಲ್ಲಿ ಹೇಗೆ ಒತ್ತಡಗಳನ್ನು ಕಡಿಮೆ ಮಾಡಬಹುದು, ಫ್ಯಾಮಿಲಿ ಸಪೋರ್ಟ್ ಹೇಗೆ ಹೆಚ್ಚಿಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಹಿತಿಯಿಂದ ಫ್ಯಾಮಿಲಿಯವ್ರಿಗೆ ಆ ವ್ಯಕ್ತಿಗಳನ್ನ ಸಪೋರ್ಟ್ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದು, ಇದು ಯಾವ ತರ ಕಾಯಿಲೆ, ಇದಕ್ಕೆ ಯಾವ ರೀತಿ ಸಪೋರ್ಟ್ ನಾವು ಮಾಡ್ಬೋದು ಅಂತ ಕೂಡ ಅರ್ಥ ಆಗುತ್ತೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕೂಡ ಇದೆ. ಅಂದ್ರೆ ತಾವೇ
ಇಲ್ಲಿಂದ ಈ ತರ ಒಂದು ಚಟದಿಂದ ಹೊರಗಡೆ ಬಂದು ಮತ್ತವರಿಗೆ ಸಹಾಯ ಮಾಡುವಂತ ಗುಂಪುಗಳು ಕೂಡ ಇದೆ. ಅದರಿಂದ ಕೂಡ ಸಾಕಷ್ಟು ಜನರಿಗೆ ಸಹಾಯ ಪಡಿಬಹುದು. ಮತ್ತೆ ರತನ್ ಅವರೇ, ಈಗ ಕರ್ನಾಟಕ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಿಂದ ತಾವು ಹೇಳೋದಾದ್ರೆ ಯಾರೋ ಒಬ್ರು ಮಾಹಿತಿಯನ್ನ ನೀಡ್ತಾರೆ ಅಂತಂದ್ರೆ ನೀವು ಅವ್ರಿಗೆ ಪ್ರೋತ್ಸಾಹನ ಕೂಡ ಕೊಡ್ಬೇಕಾಗುತ್ತೆ. ವೆರಿ ಗುಡ್, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ಯಪ್ಪ ನೀನು ಅಂತ ಅಂದ್ಬಿಟ್ಟು ಇಂತ ಬಹುಮಾನ ಕೊಡೋದೇನಾದ್ರು ಮಾಡ್ತೀರಾ ಹೇಗೆ? ಹೌದೌದು, ಖಂಡಿತವಾಗಿ ಯಾರಾದ್ರೂ ಇನ್ಫಾರ್ಮೇಶನ್ ಏನಾದ್ರು ಕೊಟ್ರೆ ನಾವು ಅವ್ರಿಗೆ ಖಂಡಿತ ರಿವಾರ್ಡ್ ಕೂಡ ಮಾಡ್ತೇವೆ. ರಿವಾರ್ಡ್ ಕೂಡ ಪ್ರೊಸೀಜರ್ ಕೂಡ ನಮ್ಮಲ್ಲಿ ಇದೆ. ಸೊ ಇದರಿಂದ ಕೆಲವರಾದ್ರೆ ಸೋಷಿಯಲ್ ಕಾಸ್ ಉದ್ಧಾರ ಆಗ್ಬೇಕು ಅಂತ ಮಾಹಿತಿ ಕೊಡ್ತಾರೆ. ಕೆಲವರು ಏನಿದ್ದಾರೆ, ಕೆಲವರು ಅಟ್ಲೀಸ್ಟ್ ರಿವಾರ್ಡ್ಗೋಸ್ಕರನಾದ್ರೂ ಕೊಡ್ಲಿ ಅಂತ ಇದು ಕೂಡ ಇದೆ. ಸೊ ಈ ರೀತಿ ಪ್ರೋತ್ಸಾಹ ಮಾಡಿ ಮಾಹಿತಿ ಸಿಕ್ಕಲ್ಲಿ ಸಮಾಜಕ್ಕೆ ಒಳ್ಳೇದು ಅಂತ. ಮತ್ತೆ ಡಾಕ್ಟರ್ ಪ್ರತಿಮಾ ಅವರೇ, ಸಂಕ್ಷಿಪ್ತವಾಗಿ ತಾವು ಹೇಳೋದಾದ್ರೆ ಏನಾದ್ರೂ ಅಕಸ್ಮಾತ್ ಚಿಕಿತ್ಸೆ ಬೇಕು ಅನ್ನೋದಾದ್ರೆ ನಿಮ್ಮೆನ್ಸಲ್ಲಿ ಹೇಗೆ ಚಿಕಿತ್ಸೆಯನ್ನು ನೀಡ್ತೀರಾ? ತುಂಬಾ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ. ಎಲ್ಲಾ ಕಡೆನೂ ಚಿಕಿತ್ಸೆ ಇದೆ. ನಿಮ್ಯಾನ್ಸ್ ಅಲ್ಲಿ ಇದೆ, ಬೇರೆ ಬೇರೆ ಮೆಡಿಕಲ್ ಕಾಲೇಜಸ್ ಕೂಡ ಡಿಪಾರ್ಟ್ಮೆಂಟ್ ಆಫ್ ಸೈಕಿಯಾಟ್ರಿಲಿ ಇದು ಚಿಕಿತ್ಸೆ ನೀಡ್ತಾರೆ. ಚಿಕಿತ್ಸೆ ಅಂಶಗಳು 2, ಔಟ್ ಪೇಷಂಟ್ ಚಿಕಿತ್ಸೆ ಆಗಿರ್ಬೋದು, ಇನ್ ಪೇಷಂಟ್ ಚಿಕಿತ್ಸೆ ಆಗಿರ್ಬೋದು. ಮೊದಲು ಡಿಟಾಕ್ಸಿಫಿಕೇಶನ್ ಅಂತ ಹೇಳಿ, ಆ ವ್ಯಕ್ತಿ ಅದನ್ನ ಬಿಡುವಾಗ ಏನೇನ್ ವಿತ್ಡ್ರಾಲ್ ಸಿಂಪ್ಟಮ್ಸ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ. ಆ ನಂತರ ಇಂಡಿವಿಜುವಲ್ ಕೌನ್ಸಿಲಿಂಗ್, ಗ್ರೂಪ್ ಕೌನ್ಸಿಲಿಂಗ್, ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡಿ ಜೊತೆಗೆ ಔಷಧಿಗಳು ಕೂಡ, ಓಪಿಯೇಟ್ ಡಿಪೆಂಡೆನ್ಸ್ಗೆ ಬೇರೆ ತರ ಔಷಧಿಗಳಿದೆ, ಆಲ್ಕೋಹಾಲ್ ಡಿಪೆಂಡೆನ್ಸ್ಗೆ ಬೇರೆ, ತಂಬಾಕು ಡಿಪೆಂಡೆನ್ಸ್ಗೆ ಆ ತರ ಬೇರೆ ಬೇರೆ ಔಷಧಿಗಳು ಕೂಡ ಕೊಡ್ತೇವೆ. ಆ ನಂತರ ಫಾಲೋ ಅಪ್ ಅಂಡ್ ಆಫ್ಟರ್ ಕೇರ್ ಅಂತ ಹೇಳಿ, ಆ ವ್ಯಕ್ತಿಗೆ ಬೇರೆ ಯಾವ ಜೀವನದ ಯಾವ ಭಾಗದಲ್ಲಿ ತೊಂದರೆಗಳಿದೆ, ಕೆಲಸದಲ್ಲಿ ತೊಂದರೆ ಇದ್ದಾಗ ಅದಕ್ಕೆ ಯಾವ ತರ ಕೌನ್ಸಿಲಿಂಗ್ ಆಗ್ಬೇಕು, ಯಾವ ತರ ಸಪೋರ್ಟ್ ಬೇಕು, ಇಮೋಷನಲ್ ಪ್ರಾಬ್ಲಮ್ಸ್ ಇದ್ರೆ ಹೇಗೆ, ಮಾನಸಿಕ ತೊಂದರೆಗಳಿದ್ರೆ ಹೇಗೆ, ಸಾಮಾಜಿಕ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ರೆ ಹೇಗೆ ಅಂತ ಹೇಳಿ ಎಲ್ಲಾದ್ರೂ ಕೂಡ ಆ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಮುಂದೆ ನಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೋಸ್ಕರ ಆಪ್ತ ಸಮಾಲೋಚನೆ ನೀಡ್ತೀವಿ. ಸ್ನೇಹಿತರೆ, ಇದುವರೆಗೂ ಕೂಡ ತಾವೆಲ್ಲರೂ ಕೂಡ ಕೇಳ್ತಾ ಇದ್ರಿ, ಮಾದಕ ವ್ಯಸನದಿಂದ ಹೊರಗಡೆ ಬರೋದಕ್ಕೆ ಖಂಡಿತವಾಗ್ಲೂ ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ನಿಮ್ಯಾನ್ಸ್ನಲ್ಲಿ ವೈದ್ಯರಾಗಿರುವಂಥವ್ರು, ಅದನ್ನು ವಿಶೇಷವಾಗಿ ಮನೋವೈದ್ಯರಾಗಿರುವಂಥವ್ರು ಡಾಕ್ಟರ್ ಪ್ರತಿಮಾ ಮೂರ್ತಿಯವರು ಅದೇ ರೀತಿಯಲ್ಲಿ ಕಾನೂನು ಮತ್ತೆ ಹೇಗೆ ಆ ಒಂದು ಕಳ್ಳ ಸಾಗಾಣಿಕೆಯನ್ನ ವಿರೋಧಿಸ್ತಾ ಇರುವಂಥದ್ದು, ಈ ನಿಟ್ಟಿನಲ್ಲಿ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋದ ಅಧಿಕಾರಿಗಳಾಗಿರುವಂಥ ಕೆ ರತನ್ ಅವರು ಸಹ ಮಾಹಿತಿಯನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.